ಹಾಯ್ ಹೆಲೋ ಎವ್ರಿವನ್, ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು SSC GD ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ 6ನೇ ಕ್ವೆಶ್ಚನ್ ಪೇಪರನ್ನು ನಾನು ಇವತ್ತು ಸಾಲ್ವ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಈ ಕ್ವೆಶ್ಚನ್ ಪೇಪರನ್ನು ನಾನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿರಿ ಅಂತ ಹೇಳ್ತಾ, ಯಾಕಂತಂದರೆ ಭಾಳಷ್ಟು ಕ್ವೆಶ್ಚನ್ ಪೇಪರ್ ನೀವು ಎಷ್ಟು ಬಿಡಿಸ್ತೀರಿ ಲಾಸ್ಟ್ ನಿಮ್ಗೆ ಕ್ವೆಶ್ಚನ್ ಹೆಂಗೆ ರೈಸ್ ಆಗ್ತಾವೆ, ಹೆಂಗೆ ಕ್ವೆಶ್ಚನ್ ಬರ್ತಾವೆ ಅಂತಲೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡಿರಿ. ಆದಷ್ಟು ನೀವು ಕ್ವೆಶ್ಚನ್ ಪೇಪರನ್ನು ಆನ್ಲೈನ್ ಅಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ನಿಮ್ಮ ಕ್ವೆಶ್ಚನ್ ನೀವು ಎಕ್ಸಾಮಲ್ಲಿ ಆನ್ಲೈನೇ ಅಟೆಂಡ್ ಮಾಡಬೇಕು. ಅದಕ್ಕೋಸ್ಕರ ನಾವು ಈಗ ಹೆಂಗೆ ಬಿಡಿಸ್ಬೇಕಂತ ನಾನು ಹೇಳ್ಕೊಡ್ತೀನಿ. ಮತ್ತು ಆದಷ್ಟು ಇಂಗ್ಲೀಷ್ ಹೆಂಗೆ ಇಂಪ್ರೂವ್ ಮಾಡ್ಬೇಕಂತಂದ್ರೆ ವೊಕ್ಯಾಬ್ಯುಲರಿ ಭಾಳ ಬೇಕು. ವೊಕ್ಯಾಬ್ಯುಲರಿ ನೀವು ದಿನ ಮಾಡಲೇಬೇಕು. ಮತ್ತು ಹೆಚ್ಚು ರೀಡಿಂಗ್ ಮಾಡಬೇಕು. ದಿನ ಅರ್ಧ ತಾಸು ನೀವು ತಪ್ಪಿಸಲ್ದೆ ರೀಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ದಿನ ಅರ್ಧ ತಾಸು ರೀಡ್ ಮಾಡೋಕ್ಕಾದ್ರೆ ನಿಮ್ಮ ಗ್ರಾಮರ್ ಓದೋಕ್ಕೆ ಹತ್ತೋದಿಲ್ಲ. ಯಾಕಂತಂದರೆ ನೀವು ಓದುವಾಗ ಈ ಗ್ರಾಮರಲ್ಲಿ ಕೇಳುವಂಥ ಕ್ವೆಶ್ಚನ್ಸ್ ಏನು ಇರ್ತಾವಲ್ಲ, ಒಂದು 4 ಇದ್ರೋಗಂತೂ 5ರಿಂದ 6 ಕ್ವೆಶ್ಚನ್ ಬರುತ್ತೆ. ಗ್ರಾಮರ್ ಭಾಳ ಬರೋದಿಲ್ಲ. ಆ 5ರಿಂದ 6 ಕ್ವೆಶ್ಚನನ್ನು ಆರಾಮಾಗಿ ಕರೆಕ್ಟ್ ಮಾಡ್ಬೋದು. ಯಾಕಂತಂದ್ರೆ ನೀವು ಎಷ್ಟು ರೀಡ್ ಮಾಡ್ತಿರಲ್ಲ, ನೀವು ಯಾವುದೋ ಈಗ ನ್ಯೂಸ್ ಪೇಪರ್ ಓದ್ತೀರಾ, ನ್ಯೂಸ್ ಪೇಪರಲ್ಲಿ ಆಗಲಿ ಯಾವುದೋ ಬುಕ್ ಓದಲಿ, ಅದರಲ್ಲಿ ಗ್ರಾಮರ್ ಕರೆಕ್ಟಾಗಿ ಕೊಟ್ಟಿರ್ತಾರೆ. ನೀವು ಓದಿ ರೂಢಿಯಾಗಿ ಆ ಗ್ರಾಮರ್ದಿಂದ ನಿಮ್ಮ ಮೈಂಡ್ ಅದ್ರ ಜೊತೆ ಟ್ರೈನ್ ಆಗಿರ್ತೈತಿ. ಮೈಂಡ್ ಟ್ರೈನ್ ಆಗೋದಕ್ಕಾಗಿ ನೀವು ಯಾವಾಗ ಎಕ್ಸಾಮ್ದಾಗ ಅಟೆಂಪ್ಟ್ ಮಾಡ್ತಿರೋದಾದ್ರೆ ಕ್ವೆಶ್ಚನ್, ಆ ಟೈಮ್ನಾಗ ಇಲ್ಲೇನೋ ತಪ್ಪೈತ್ಲ ಅನ್ನಿಸ್ತೈತಿ ಅದು ಮೈಂಡಿಗೆ. ಅದಕ್ಕೋಸ್ಕರ ನೀವು ದಿನ ರೀಡಿಂಗ್ ಮಾಡೋದನ್ನು ಕಲೀರಿ. ಹೆಚ್ಚು ನೀವು ಎಷ್ಟು ರೀಡ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇಂಗ್ಲೀಷ್ ಇಂಪ್ರೂವ್ ಆಗೋದು ರೀಡಿಂಗ್ ಮಾಡೋದ್ರಿಂದ. ಮತ್ತೇನು ನೀವು ಹೆಚ್ಚು ಇಂಗ್ಲೀಷ್ ರೀಡ್ ಮಾಡೋದ್ರಿಂದ ಇಂಪ್ರೂವ್ ಆಗ್ತೈತಿ. ಮತ್ತು ಬೇರೆ ಈಗ ನೀವು ಅದನ್ನು ಗ್ರಾಮರ್ ಮಾಡ್ತೀನಿ ಇದನ್ನು ಗ್ರಾಮರ್ ಮಾಡ್ತಂದ್ರೆ ಆಗಂಗಿಲ್ಲ. ಗ್ರಾಮರು ಬೇಕು, ಬಟ್ ಗ್ರಾಮರ್ ಯಾವ್ಯಾವ ಎಕ್ಸಾಮಿಗೆ ಬೇಕಲ್ಲ ಆ ಎಕ್ಸಾಮಿಗೆ ಪ್ರಿಪೇರ್ ಮಾಡಲೇಬೇಕು. ಈ ಎಕ್ಸಾಮ್ನಲ್ಲಿ ಭಾಳಷ್ಟು ಗ್ರಾಮರ್ ಕೇಳೋದಿಲ್ಲ. ಭಾಳ ಅಂದ್ರೆ 5ರಿಂದ 6 ಕ್ವೆಶ್ಚನ್ ಕೇಳ್ತಾರೆ ಗ್ರಾಮರ್ ಒಳಗೆ. ಉಳಿದದ್ದೆಲ್ಲ ನಿಮ್ಗೆ ವೊಕ್ಯಾಬ್ಯುಲರಿ ಮತ್ತು ಕಾಂಪ್ರಿಹೆನ್ಷನ್ ಅಂದರೆ ಕ್ಲೋಸ್ ಟೆಸ್ಟ್ ಅಂತ ಅಂತಾರೆ. ಅದಕ್ಕೆ ಕ್ಲೋಸ್ ಟೆಸ್ಟ್ ಒಳಗೆ 5 ಕ್ವೆಶ್ಚನ್ಸ್ ಇರ್ತಾವೆ. ಅದು ವೊಕ್ಯಾಬ್ಯುಲರಿ ಮೇಲೆ ಡಿಪೆಂಡ್ ಇರುತ್ತೆ. ಅದು ಕಾಂಪ್ರಿಹೆನ್ಷನ್ ಅಂತಂದರೆ ಇಂಗ್ಲೀಷನ್ನು ನೀವು ಅಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಪ್ರಕಾರ ನೀವು ವರ್ಡ್ಸ್ಗಳನ್ನು ಫಿಲ್ಲಪ್ ಮಾಡಬೇಕು. ಹಾಗೆ ಈಗ ನಾನು ಈ ರೀಸನಿಂಗ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ಇವು ಪ್ಲೇಲಿಸ್ಟ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲರೂ ಪ್ಲೇಲಿಸ್ಟ್ಗಳನ್ನು ನೋಡಿರಿ. ಮತ್ತು ಪ್ಲೇಲಿಸ್ಟ್ಗಳನ್ನ ನೋಡೋದ್ರಿಂದ ನಿಮಗೆ ಎಲ್ಲ ಯಾವ್ಯಾವ ಕ್ಲಾಸ್ಗಳು ಮಾಡೀನಿ ಎಲ್ಲ ನಿಮ್ಗೆ ಅದೇ ಒಂದೇ ಪ್ಲೇಲಿಸ್ಟಲ್ಲಿ ಸಿಗ್ತವೆ. ಅದಕ್ಕೋಸ್ಕರ ಪ್ಲೇಲಿಸ್ಟನ್ನು ನೋಡಿರಿ. ಮತ್ತು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ ನಾನು ನೆಕ್ಸ್ಟ್ ಕ್ವೆಶ್ಚನ್ಗಳನ್ನು ಬಿಡಿಸ್ತಾ ಇದ್ದೀನಿ. ನೋಡಿರಿ, ಈಗ 1ನೇ ಕ್ವೆಶ್ಚನನ್ನು ನೋಡೋಣ. ಇಲ್ಲಿ 1ನೇ ಕ್ವೆಶ್ಚನ್ದಾಗ ಏನು ಕೇಳ್ಯಾನ, ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಇಡಿಯಮ್ ಅಂತ ಕೇಳ್ಯಾನ. ಇಲ್ಲಿ ನೋಡಿರಿ, ಇಡಿಯಮ್ ಆ್ಯಂಡ್ ಫ್ರೇಸ್ ಅಂತ ಬರ್ತಾವೆ, ಸಿನೋನಿಮ್ ಆಂಟೋನಿಮ್ ಅಂತ ಬರ್ತಾವೆ. ಆನಂತರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಬರ್ತಾವೆ. ಬಟ್ ಇಲ್ಲಿ GD ಒಳಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದು ಭಾಳ ಕಡಿಮೆ, ಬಟ್ ಇಡಿಯಮ್ ಅನ್ನು ಭಾಳ ಕೇಳ್ತಾರೆ. ಇಲ್ಲಿ ನೋಡಿರಿ ಏನಂತಿದೆ 1ನೇ ಕ್ವೆಶ್ಚನ್, ಯಾಡ್ ಫ್ಯೂಯಲ್ ಟು ದ ಫ್ಲೇಮ್ಸ್ ಅಂತ. ಯಾಡ್ ಫ್ಯೂಯಲ್ ಅಂತಂದ್ರೆ ಏನು, ಒಂಥರ ಇದನ್ನಿದ್ದಂಗೆ ಆಯಿಲ್, ಅದು ದಹಿಸಕ್ಕೆ ಏನಾದ್ರು ಉರಿ ಹಚ್ಬೇಕಾದ್ರೆ ಅದೇನು ನಾವು ಯೂಸ್ ಮಾಡ್ತೀವಲ್ಲ ಪೆಟ್ರೋಲ್ ಇದ್ದಂಗೆ. ಕನ್ನಡದಲ್ಲಿ ಇವಕ್ಕೆ ಏನಂತೀವಿ, ಇಡಿಯಮ್ಗೆ ನುಡಿಗಟ್ಟುಗಳು ಅಂತ ಕರೀತಾರೆ. ನುಡಿಗಟ್ಟು ಅಂತ ಕರೀತಾರಲ್ಲ ಅವಕ್ಕೆ ಇಡಿಯಮ್ ಅಂತ ಕರೀತಾರೆ ಇಂಗ್ಲೀಷ್ ಒಳಗೆ. ಅಂದರೆ ಇದು ಉರಿಯೋ ಬೆಂಕಿಯಾಗ ತುಪ್ಪ ಸುರಿಯೋದು ಅನ್ನಂಗೆ ಅರ್ಥ. ಈ ಯಾಡ್ ಫ್ಯೂಯಲ್ ಟು ಫ್ಲೇಮ್ಸ್ ಅಂದರೆ ಉರಿಯೋ ಬೆಂಕಿಯಲ್ಲಿ ತುಪ್ಪ ಸುರಿಯೋದು. ಅಂದರೆ ಒಂದು ದೊಡ್ಡ ಪ್ರಾಬ್ಲಮ್ದಾಗ ಐತಿ, ಆ ಪ್ರಾಬ್ಲಮನ್ನು ಇನ್ನೂ ದೊಡ್ಡ ಪ್ರಾಬ್ಲಮ್ ಮಾಡೋದು ಅಂಥದಕ್ಕೆ ಏನಂತಾರೆ, ಉರಿಯೋ ಬೆಂಕಿಯಾಗ ತುಪ್ಪ ಸುರಿಯೋದು. ಅಂದರೆ ಯಾಡ್ ಫ್ಯೂಯಲ್ ಟು ದ ಫ್ಲೇಮ್ಸ್. ಅಂದರೆ ಇಲ್ಲಿ ಆಪ್ಷನ್ದಾಗ ಏನು ಕೊಟ್ಟಾನ, ಆನ್ ದ ಪಾಯಿಂಟ್ ಆಫ್ ಡ್ರಾಯಿಂಗ್ ಎಟ್ ದ ಸ್ಲೈಟೆಸ್ಟ್ ಸಿಗ್ನಲ್ ಆರ್ ಅ ಪ್ರೊವೊಕೇಶನ್ ಮೇಕಿಂಗ್ ಬ್ಯಾಡ್ ಸಿಚುವೇಶನ್ ಇವನ್ ವರ್ಸ್. ನಾನು ನಿಮ್ಗೆ ಹೇಳಿದ್ನಲ್ಲ, ಇದು ಅರ್ಥ ಓದಿದ್ರೆ ಅರ್ಥ ಆಗುತ್ತೆ. ಪರ್ಫಾರ್ಮಿಂಗ್ ಎ ಡಿಸೈರೇಬಲ್ ಆ್ಯಕ್ಷನ್ ಅಂತ. ಪರ್ಫಾರ್ಮಿಂಗ್ ಡಿಸೈರೇಬಲ್ ಆ್ಯಕ್ಷನ್ ಅಂದ್ರೆ ಒಂಥರ ಒಳ್ಳೆ ಕೆಲಸ ಮಾಡತ್ತಾನ ಅನ್ನಂಗೆ ಅರ್ಥ. ಆನಂತರ ಮಾಡತ್ತಾರ ಆನ್ ದ ಪಾಯಿಂಟ್ ಆಫ್ ಡೈಯಿಂಗ್ ಅಂದರೆ ಒಂಥರ ಆರಾಮಿಲ್ಲ ಅನ್ನಂಗೆ, ಆರಾಮಿಲ್ಲದೆ ಇರೋ ಇದಕ್ಕೆ ನಾವೇನಂತೀವಿ, ಆನ್ ಪಾಯಿಂಟ್ ಆಫ್ ಡೈಯಿಂಗ್ ಅಂದರೆ. ಆನಂತರ ಎಟ್ ದ ಸ್ಲೈಟೆಸ್ಟ್ ಸಿಗ್ನಲ್ ಆರ್ ಅ ಪ್ರೊವೊಕೇಶನ್, ಒಂಥರ ಪ್ರಚೋದಿಸುವುದು. ಇದು ಈ ರೀತಿ ಅರ್ಥ ಕೊಡ್ತೈತಿ, ಪ್ರಚೋದನೆ ಮಾಡೋದು ಅಂತ. ಪ್ರಚೋದಿಸುವ ಪ್ರೊವೊಕೇಶನ್ ಅಂತಂತಿದೆಯಲ್ಲ, ಪ್ರೊವೊಕೇಶನ್ ಅಂದ್ರೆ ಪ್ರಚೋದಿಸುವುದು ಅಂತಂದ. ಓಕೆ, ಈಗ ನೋಡ್ರಿ, ಮೇಕಿಂಗ್ ಎ ಬ್ಯಾಡ್ ಸಿಚುವೇಶನ್ ಇವನ್ ವರ್ಸ್ ಅಂತ. ಅಂದ್ರೆ ಒಂದು ಕೆಟ್ಟ ಸಿಚುವೇಶನ್ ಐತಿ, ಅದನ್ನು ಇನ್ನೂ ಮತ್ತಷ್ಟು ದೊಡ್ಡ ಸಿಚುವೇಶನ್ ಕೆಟ್ಟದಾಗಿ ಮಾಡೋದಕ್ಕೆ ಏನಂತೀವಿ, ಯಾಡ್ ಫ್ಯೂಯಲ್ ಟು ದ ಫ್ಲೇಮ್ಸ್ ಅನ್ನೋದು ಅರ್ಥ. ಅದಕ್ಕಾಗಿ 3ನೇ ಆನ್ಸರ್ ಆಗುತ್ತೆ ಇಲ್ಲಿ. ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, ಇಲ್ಲೇನು ಹೇಳ್ಯಾನ, ಅಪ್ರಾಪ್ರಿಯೇಟ್
ಬರೀ ಇಷ್ಟ ನೋಡ್ಕೊಳ್ಳೋದು. ಅಪ್ರಾಪ್ರಿಯೇಟ್ ಹೋಮೋನಿಮ್ ಅಂತಂದ್ರೆ ಇಫ್ ಯು ವಾಂಟ್ ಟು ಡ್ಯಾಶ್ ದ ವರ್ಡ್ ಯು ಶುಡ್ ಬಿ ದ ಒನ್ ಟು ಟೇಕ್ ದ ಫಸ್ಟ್ ಸ್ಟೆಪ್ ಅಂತ. ಅಂದ್ರೆ ಇಲ್ಲಿ ನೋಡ್ರಿ ಆಪ್ಷನ್ದಾಗ ಏನು ಕೊಟ್ಟಾನು, ಚೇಂಜ್ ಅಂತ ಕೊಟ್ಟಾನು, ಲೂಸ್ ಮನಿ, ಚೇಂಜ್ ಅಂತ ಕೊಟ್ಟಾನು, ಟ್ರಾನ್ಸ್ಫರ, ಚೇಂಜ್ ಅಂತ ಕೊಟ್ಟಾರು, ಸ್ವಿಚ್, ಚೇಂಜ್ ಅಂತ ಕೊಟ್ಟಾನು, ಅಲ್ಟರ. ಸೇಮ್ ಎಲ್ಲ ಚೇಂಜ್ ಬಟ್ ಚೇಂಜ್ ಅನ್ನೋದು ಇಷ್ಟು ಅರ್ಥ ಕೊಡ್ತೈತಿ, ನಾಲ್ಕು ರೀತಿ ಅರ್ಥ ಕೊಡ್ತೈತಿ ಅನ್ನಂಗೆ ಅರ್ಥ ಅದ. ಅಂದ್ರೆ ಇಫ್ ಯು ವಾಂಟ್ ಟು ಡ್ಯಾಶ್ ದ ವರ್ಲ್ಡ್ ಅನ್ನಂಗೆ, ಡ್ಯಾಶ್ ದ ಅಂದ್ರೆ ಚೇಂಜ್ ದ ವರ್ಲ್ಡ್ ಏನು ಬರ್ತೈತಿ ಇಲ್ಲಿ, ಚೇಂಜೇ ಬರ್ತೈತಿ. ಬಟ್ ಯಾವ ಅರ್ಥ ಕೊಡ್ತೈತಿ ಇಲ್ಲಿ ನಮ್ಗೆ, ಏನು ಮಾಡ್ಬೇಕು ನಾವು, ಯು ಶುಡ್ ಬಿ ದ ಒನ್ ಆಫ್ ದ ಟೇಕ್ ದ ಫಸ್ಟ್ ಸ್ಟೆಪ್. ಅಂದ್ರೆ ನೀವು ಮೊದಲು ಸ್ಟೆಪ್ ತೊಗೊಂಡಿರ್ಬೇಕು ಆ ಜಾಗದಾಗ. ಅಂದ್ರೆ ಏನು ಮಾಡಬೇಕು, ಅಲ್ಟರ್ ಮಾಡಬೇಕು. ಅಲ್ಟರ್ ಅಂದರೆ ಚೇಂಜ್ ಮಾಡಬೇಕು. ಇಲ್ಲ ಲೂಸ್ ಮನಿ ಅಂದ್ರೆ ರೊಕ್ಕ ಕಳೆದುಕೊಳ್ಳೋದು, ದುಡ್ಡು ಕಳ್ಕೊಳ್ಳೋದು. ಆನಂತರ ಟ್ರಾನ್ಸ್ಫರ್ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡೋದು, ಚೇಂಜ್ ಮಾಡೋದು. ಸ್ವಿಚ್ ಅಂದ್ರೆ ಅದೆಲ್ಲ ಬದಲಿ ಮಾಡೋದು. ಸ್ವಿಚ್ ಅಂದ್ರೆ ನಿಮ್ಗೆ ಗೊತ್ತಾಯ್ತಿಲ್ಲ, ಅದೆಲ್ಲ ಬದಲಿ ಮಾಡೋದು. ಅಲ್ಟರ್ ಅಂದರೆ ಚೇಂಜ್ ಮಾಡೋದು. ಅಂದ್ರೆ ಇನ್ನೂ ಅಂದರೆ ಈಗ ಒಂದು ವರ್ಲ್ಡ್ ನಮ್ಮ ಜಗತ್ತನ್ನು ಚೇಂಜ್ ಮಾಡಕ್ಕೆ ಹೊಂಟಾನ ಅನ್ನಂಗೆ ಅರ್ಥ. ಆ ರೀತಿ ಒಳಗೆ ಅರ್ಥ ಕೊಡ್ತದೆ. ಅದಕ್ಕಾಗಿ ಆನ್ಸರ್ ಏನಾಗ್ತೈತಿ ಇಲ್ಲಿ 4ನೇದಾಗ್ತೈತಿ. ಚೇಂಜ್ ದ ವರ್ಲ್ಡ್ ಅಂತಂದು ಕರಿತಾರಲ್ಲ ನಾವು, ಅದು ಚೇಂಜ್ ದ ವರ್ಲ್ಡ್ ಅಲ್ಟರ್ ಮೀನಿಂಗ್ ಕೊಡ್ತೈತಿ. ಅಲ್ಟರ್ ಅಂತಂದರೆ ಚೇಂಜ್ ಮಾಡೋದು. ಅದು ಚೇಂಜ್ ಅಂದ್ರೆ ಅರ್ಥ ಆಗುತ್ತೆ. ಅಲ್ಟರ್ದು ಸಿನೋನಿಮ್ ಚೇಂಜ್, ಇಷ್ಟು ನೆನ್ಪಿಟ್ಕೊಳ್ಳಿ. ಸ್ವಿಚ್ ಮತ್ತು ಚೇಂಜ್ಗೆ ಸಂಬಂಧ ಬೇರೆ ಆಗುತ್ತೆ, ಅರ್ಥ ಆಗುತ್ತೆ. ಟ್ರಾನ್ಸ್ಫರ್ ಅಂದ್ರೂ ಬೇರೆ ಅರ್ಥ ಆಗುತ್ತೆ. ಲೂಸ್ ಮನಿ ಅಂದರೂ ಅರ್ಥ ಚೇಂಜ್ ಬೇರೆ ಆಗ್ತೈತಿ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಸಿನೋನಿಮ್ ಪ್ರಕಾರ ತುಂಬಬೇಕಾಯ್ತು. ಇಲ್ಲಿ ಆಸ್ಟಿಯರ್ ಅಂತಿದೆ. ಆಸ್ಟಿಯರ್ ಅಂತಂದ್ರೆ ಒಂಥರ ಸಾಧು ಅಂತಂದಂಗೆ ಅರ್ಥ. ಸಾಧು ಅಂದ್ರೆ ಆಸ್ಟಿಯರ್ ಅಂದ್ರೆ ಒಂದು ಭಾಳ ಕಠೋರವಾಗಿ ಕೆಲಸ ಮಾಡೋದು ಅನ್ನಂಗೆ. ಕಠೋರ ಅಂತಂದಂಗೆ ಕರೀತಾರೆ. ಅದು ರೀತಿ ಅರ್ಥ ಕೊಡ್ತೈತೆ. ಆಸ್ಟಿಯರ್ ಅಂತಂದರೆ ಮೈ ಅಂಕಲ್ ಸೇಡ್ ಥಿಂಕ್ ಅಬೌಟ್ ಮಾಂಕ್ ಹೂ ಲಿವ್ಸ್ ಎ ಡ್ಯಾಶ್ ಲೈಫ್ ಅಂತ. ಹೂ ಲಿವ್ಸ್ ಎ ಡ್ಯಾಶ್ ಲೈಫ್. ಈ ಆಸ್ಟಿಯರ್ ಲೈಫ್, ಇಲ್ಲಿ ಆಸ್ಟಿಯರ್ ತುಂಬೋದು ನಾವು, ಆಸ್ಟಿಯರ್ ಲೈಫ್ ಅನ್ನಂಗೆ ಅರ್ಥ. ಇಲ್ಲಿ ನೋಡಿ ಸಿನೋನಿಮ್ ಕೇಳೋಣ. ಆಸ್ಟಿಯರ್ ಅಂತಂದ್ರೆ ಸಿನೋನಿಮ್, ಇಲ್ಲಿ ಆಸ್ಟಿಯರ್ ಲೈಫ್, ಆಸ್ಟಿಯರ್ಕ್ಕೆ ಸಿನೋನಿಮ್ ಕೇಳೋಣ. ಅದೇ ಜಾಗದಾಗ ನಾವು ಏನು ತುಂಬೋದು, ಡಾರ್ಕ್ ತುಂಬೋದು, ಲಕ್ಸುರಿಯಸ್ ತುಂಬೋದು, ಸ್ಟ್ರಿಕ್ಟ್ ತುಂಬೋದು, ಲಾಜಿಕಲ್ ತುಂಬೋದು. ಇನ್ನು ಡಾರ್ಕ್ ಅಂದ್ರೆ ಕತ್ತಲೆ ಅಂತಂದಂಗೆ ಅರ್ಥ. ಕತ್ತಲೆ. ಲಕ್ಸುರಿಯಸ್ ಅಂದ್ರೆ ಭಾಳ ರೊಕ್ಕ ಇದ್ದವ್ರು ಇರ್ತಾರಲ್ಲ, ರಿಚ್ನೆಸ್ ಅನ್ನಂಗೆ ಅರ್ಥ. ರಿಚ್ನೆಸ್ ಅಂದ್ರೆ ಭಾಳ ರೊಕ್ಕ ಐತೆ ಅಂಥವ್ರಿಗೆ. ಸ್ಟ್ರಿಕ್ಟ್ ಅಂದರೆ ಒಂಥರ ಇದನ್ನಿದ್ದಂಗೆ, ಭಾಳ ಸ್ಟ್ರಿಕ್ಟ್ ಅಂದರೆ ನಿಮ್ಗೆ ಗೊತ್ತೇ ಇದ್ದಿರಬೇಕು. ಲಾಜಿಕಲ್ ಅಂದರೆ ಸಿದ್ಧಾಂತ. ಕನ್ನಡದಾಗ ನಂಗೆ ಗೊತ್ತಾಗ್ತಾ ಇಲ್ಲ. ಸಿದ್ಧಾಂತ. ಲಾಜಿಕಲ್ ಅಂದರೆ ಸಿದ್ಧಾಂತದ ಪ್ರಕಾರ, ಪ್ರಿನ್ಸಿಪಲ್ ಅನ್ನು ಅಂತ ಕರೀತಾರೆ. ಸ್ಟ್ರಿಕ್ಟ್ ಅಂದರೆ ಒಂಥರ ಫುಲ್ ಡಿಸಿಪ್ಲಿನ್ಡ್ ಪರ್ಸನ್ ಇರ್ತಾರಲ್ಲ, ಅಂಥವ್ರಿಗೆ ಸ್ಟ್ರಿಕ್ಟ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಸಾಧುಗಳು ಹೆಂಗಿರ್ತಾರೆ, ಅವರು ಭಾಳಷ್ಟು ನಾವು ನಾರ್ಮಲ್ ಮನುಷ್ಯರಿಗಿಂತನೂ ಚೇಂಜ್ ಆಗಿರ್ತಾರೆ. ಅಂದ್ರೆ ಅವರು ಭಾಳಷ್ಟು ಕಠೋರ ಸ್ಥಿತಿಗಳನ್ನು ಅನುಭವಿಸ್ತಿರ್ತಾರೆ. ಅಂದ್ರೆ ನಮ್ಮ ಥರ ಜೀವನ ಮಾಡ್ತಿರಂಗಿಲ್ಲ. ಯಾಕಂದ್ರೆ ಭಾಳಷ್ಟು ಅವರ ಡಿಫಿಕಲ್ಟಿ ಫೇಸ್ ಮಾಡಿ ಆ ರೀತಿ ಒಳಗೆ ಜೀವನ ಮಾಡೋಕೆ ಅವರು ಚೂಸ್ ಮಾಡ್ಕೊಂಡಿರ್ತಾರೆ. ಅಂಥದಕ್ಕಾಗಿ ನಾವು ಸ್ಟ್ರಿಕ್ಟಾಗಿ, ಅಂದ್ರೆ ಅವ್ರು ಭಾಳ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಿರ್ತಾರೆ ಅನ್ನಂಗೆ ಅರ್ಥ, ಜೀವನ ಮಾಡ್ತಿರ್ತಾರೆ. ಅದಕ್ಕೋಸ್ಕರ 3ನೇದು ಆನ್ಸರ್ ಆಗುತ್ತೆ ಇಲ್ಲಿ. 3ನೇದು ಆನ್ಸರ್ ಆಗುತ್ತೆ. 4ನೇದು ನೋಡ್ರಿ ಕ್ವಶನ್. ಇಲ್ಲಿ ನೋಡ್ರಿ, ಅಪ್ಲುಯೆಂಟ್ ಕ್ಲಾಸಸ್ ಲಿವ್ ಎ ಲೈಫ್ ಹೈ ಆನ್ ದ ಡ್ಯಾಶ್ ಅಂತ ಕೇಳ್ಯಾನ. ಇಲ್ಲಿ ಬ್ಲ್ಯಾಂಕ್ದಾಗ ತುಂಬಬೇಕಷ್ಟೇ, ಏನಿಲ್ಲ. ಹೈ ಆನ್ ದ ಗ್ಲಾಸ್, ಹೈ ಆನ್ ದ ಎಂಡ್ ತುಂಬಬೇಕು, ಹೈ ಆನ್ ದ ಸ್ಟೇಟ್ ತುಂಬಬೇಕು, ಹೈ ಆನ್ ದ ಹಾಗ್ ತುಂಬಬೇಕು, ಹೈ ಆನ್ ದ ಲೆವೆಲ್ ತುಂಬಬೇಕು. ಇಲ್ಲಿ ನೋಡ್ರಿ, ಇದು ಹೈ ಆನ್ ದ ಡ್ಯಾಶ್ ಅಂತ ಐತಿಲ್ಲ, ಹೈ ಆನ್ ದ ಎಂಡ್ ಅಂತ ಬರ್ತೈತಿ, ಹೈ ಆನ್ ದ ಹಾಗ್ ಅಂತಲೂ ಬರ್ತೈತಿ. ಹೈ ಆನ್ ದ ಎಂಡ್ ಅಂತಲೂ ಬರ್ಬೋದು, ಅಥವಾ ಹೈ ಆನ್ ದ ಹಾಗ್ ಅಂತಲೂ ಬರ್ಬೋದು. ಇದು ಬೇರೆ ಅರ್ಥ ಕೊಡ್ತದೆ, ಇದು ಬೇರೆ ಅರ್ಥ ಕೊಡ್ತದೆ. ಓಕೆ, ಹೆಂಗಂತಂದ್ರೆ ಹೈ ಆನ್ ದ ಹಾಗ್ ಅಂದರೆ ಭಾಳಷ್ಟು ಒಂದು ಇದು ಈಗ ಭಾಳ ರಿಚ್ನೆಸ್ ಅನ್ನಂಗೆ, ರಿಚ್ ಇರೋದು ಅಂದ್ರೆ ಭಾಳಷ್ಟು ರಿಚ್ ಇದಾನ ಅನ್ನಂಗೆ. ಅಪ್ಲುಯೆಂಟ್ ಅಂತಂದ್ರೂ ರಿಚ್ ಅನ್ನಂಗೆ. ಇದು ರಿಚ್ ಕ್ಲಾಸಸ್ ಅಂದ್ರೆ ಭಾಳಷ್ಟು ಶ್ರೀಮಂತ ವ್ಯಕ್ತಿಗಳು ಏನಿರ್ತಾರಲ್ಲ, ಅವರು ಹೆಂಗೆ ಲೈಫನ್ನು ಲೀಡ್ ಮಾಡ್ತಾರೆ ಅನ್ನಂಗೆ, ಅಂದ್ರೆ ಹೆಂಗೆ ಲೈಫನ್ನು ಲೀಡ್ ಮಾಡ್ತಾರೋ ಅನ್ನಂಗೆ ತುಂಬಬೇಕು ನಾವು. ಅಂದರೆ ಹೆಂಗೆ ಲೈಫ್ ಲೀಡ್ ಮಾಡ್ತಾರೋ, ಭಾಳ ರಿಚ್ನೆಸ್ ಆಗಿ ಲೈಫನ್ನು ಲೀಡ್ ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳೇನಿರಂಗಿಲ್ಲ, ಯಾವುದೇ ರೀತಿಯ ದುಡ್ಡಿನ ಕೊರತೆ ಇರೋಂಗಿಲ್ಲ. ಆ ರೀತಿ ಒಳಗೆ ಲೈಫ್ ಲೀಡ್ ಮಾಡ್ತಿರ್ತಾರೆ. ಇಲ್ಲಿ ಹೈ ಆನ್ ದ ಎಂಡ್ ಅಂದ್ರೆ
ಎಂಡ್ ಅಂದರೆ ಏನರ್ಥ ಲಕ್ಸುರಿ ಗೂಡ್ಸ್ಗಳಿಗೆ ಸಂಬಂಧಪಟ್ಟಂಗೆ ಆಗ್ತೈತಿ, ಅಂದ್ರೆ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಆಗ್ತೈತಿ. ಅದು ವಸ್ತುಗಳಿಗೆ ಸಂಬಂಧಪಟ್ಟಂಗೆ, ಅದು ಕಾಸ್ಟ್ಲಿ ವಸ್ತುಗಳಿಗೆ ಸಂಬಂಧಪಟ್ಟಂಗೆ. ಆನಂತರ ಇಲ್ಲಿ ಹೈ ಅಂದ ಎಂಡ್ ಅಂತೂ ಬರೋದಿಲ್ಲ. ಅದಕ್ಕಾಗಿ ಹೈ ಸ್ಟೇಟ್ ಅಂತಂದರೆ ಸ್ಟೇಟ್ಗೆ ಮತ್ತು ಇದಕ್ಕೆ ಲೆವೆಲ್ಗೆ ಹೈ ಆನ್ ದ ಸ್ಟೇಟ ಮತ್ತು ಹೈ ಆನ್ ದ ಲೆವೆಲ ಏನು ಒಂದು ಇದು ಇಡಿಯಮನ್ನು ಫ್ರೇಮ್ ಮಾಡೋಂಗಿಲ್ಲ. ಇವು ಎರಡೂ ಇಡಿಯಮ್ಗಳು ಆಗ್ತಾವೆ, ಮತ್ತು ಇಡಿಯಮ್ಗಳು ಅಂತಾರೆ, ಅವಕ್ಕೆ ನುಡಿಗಟ್ಟುಗಳು ತಯಾರಾಗ್ತಾವೆ. ಹೈ ಆನ್ ದ ಎಂಡ ಮತ್ತು ಹೈ ಆನ್ ದ ಆಗ ಅವು ಎರಡು ತಯಾರಾಗ್ತಾವೆ ಇಡಿಯಮ್. ಇವೆರಡು ಯೂಸ್ ಆಗಂಗಿಲ್ಲ. ಅದಕ್ಕಾಗಿ ನಾವು ಹೈ ಆನ್ ದ ಆಗ ಭಾಳ ಸಲ ಕೇಳಿರ್ತೀವಿ ನಾವು ಈ ಇಂಗ್ಲೀಷ್ ಇದು SSC ಒಳಗೆ ಭಾಳ ಸಲ ಕೇಳಿರೋದನ್ನ ಹೈ ಆನ್ ದ ಆಗ. ಅದರ ಸಂಬಂಧ ಇದು ನಾನು ಭಾಳ ಸಲ ಓದಿದ್ದೀನಿ. ಹೈ ಆನ್ ದ ಹಾಗ ಅಂದರೆ ರಿಚ್. ಅದಕ್ಕಾಗಿ ನಾವು ಇಲ್ಲೇನು ತುಂಬಬೇಕು, ಹಾಗ ತುಂಬಬೇಕು. ಇಲ್ಲಿ ನೋಡಿರಿ ಅಪ್ಲುಯೆಂಟ್ ಕ್ಲಾಸಸ್ ಅಂತ ಮೆನ್ಷನ್ ಮಾಡ್ಯಾನಲ್ಲ, ಅದಕ್ಕಾಗಿ ನಾವೇನು ಹೈ ಆನ್ ದ ಹಾಗ ತುಂಬಬೇಕು. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈಗ 5ನೇ ಕ್ವೆಶನ್ ನೋಡ್ರಿ. ಇಲ್ಲಿ ಕಂಪ್ಯೂಟರ್ಸ್ ಆರ್ ಏಬಲ್ ಟು ಪ್ರೊಸೆಸ್ ಡ್ಯಾಶ್ ಅಮೌಂಟ್ಸ್ ಆಫ್ ಡೇಟಾ ಇನ್ ಮೇರ್ ಸೆಕೆಂಡ್ಸ್ ಅಂತ. ಇಲ್ಲಿ ನೋಡ್ರಿ, ಕಂಪ್ಯೂಟರ್ ಅನ್ನೋದವಲ್ಲ ಭಾಳ ಕಡಿಮೆ ಸಮಯದಾಗ ಭಾಳ ದೊಡ್ಡ ಡೇಟಾನ ಇದನ್ನು ಮಾಡ್ತಾವೆ, ಅಂದರೆ ನಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾವೆ ಅಂತ ಹೇಳ್ತಾವೆ. ಅಂದರೆ ಪ್ರೊಸೆಸ್ ಮಾಡ್ತಾವೆ. ಪ್ರೊಸೆಸ್ ಅಂದರೆ ಆನ್ಸರ್ ಮಾಡಿ ಕೊಡ್ತಾವೆ ಅಂತ ಹೇಳತ್ತೈತೆ ಅದು ಸೆಂಟೆನ್ಸ್. ಅಂದ್ರೆ ಮೇರ್ ಅಂದರೆ ಏನು, ಕೇವಲ ಅಂದಂಗೆ ಅರ್ಥ. ಮೇರ್ ಅಂದರೆ ಕೇವಲ ಸ್ವಲ್ಪ ಸಮಯದಲ್ಲಿ, ಅಂದರೆ ಕೆಲವೇ ಸೆಕೆಂಡ್ಗಳಲ್ಲಿ, ಕೆಲವೇ ಅಂತಲೂ ಅರ್ಥ ಆಗತ್ತದ. ಕೇವಲ ಅಥವಾ ಕೆಲವೇ ಸೆಕೆಂಡ್ಗಳಲ್ಲಿ. ಆನಂತರ ಪೀರ್ ಅಂತಂದ್ರೆ ರಿಚ್ ಅಂತಂಗೆ ಅರ್ಥ. ರಿಚ್ ಅಂತ. ಬ್ಲಡ್ಜ್ ಅಂದ್ರೆ ಉಬ್ಬು. ಬ್ಲಡ್ಜ್ ಅಂದರೆ ಹಿಂಗು ಏನು ಸೈಡ್ ಉಬ್ಬೇನಪ್ಪ ಅಂತ ಅಂತೀವಲ್ಲ, ಆ ರೀತಿ ಒಳಗೆ ಅರ್ಥ ಕೊಡ್ತದೆ. ಮ್ಯಾಸಿವ್ ಅಂದ್ರೆ ಬೃಹತ್ ಅಂತಂಗೆ ಅರ್ಥ. ಬೃಹತ್ ಅಥವಾ ಅಧಿಕ ಪ್ರಮಾಣ ಅಂತಲೂ ಆಗತ್ತೆ. ಅಧಿಕ ಪ್ರಮಾಣ. ಇಲ್ಲಿ ಪೋಸ್ಟರ್ ಅಂತ ಇದೆಯಲ್ಲ, ಪೋಸ್ಟರ್ ಅಂತ ನಿಮ್ಗೆ ಕೇಳಿದರೆ ನೀವು ಅಡ್ವರ್ಟೈಸ್ಮೆಂಟ್ ಅದು ನಡೆಸ್ತಾರಲ್ಲ, ಅಡ್ವರ್ಟೈಸ್ಮೆಂಟ್ ಇದು ಪೋಸ್ಟರ್. ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ಅದು ಪೋಸ್ಟರ್, ಪ್ರಮೋಷನ್ ಸಂಬಂಧ ಮಾಡ್ತಾರಲ್ಲ, ಇದು ಪೋಸ್ಟರ್ ಅಂತಾರೆ. ಇಲ್ಲಿ ಪೋಸ್ಟರ್ ಅಂತ ತುಂಬಾಕ ನಮಗೆ ಇಲ್ಲಿ ಬರೋದೇ ಇಲ್ಲ. ಪೋಸ್ಟರ್ ತುಂಬಿರೋದು ಏನು ಅನ್ಸತಿ ಒಂಥರ ನೋಡಿರಿ. ಕಂಪ್ಯೂಟರ್ಸ್ ಆರ್ ಏಬಲ್ ಟು ಪ್ರೊಸೆಸ್ ಪೋಸ್ಟರ್ ಅಮೌಂಟ್ಸ್ ಅಪ್ ಅಂದರೆ ಏನು ಬರ್ತೈತಿ ಅಂತ ತಿಳಿಯಂಗಿಲ್ಲ. ಮ್ಯಾಸಿವ್ ಅಮೌಂಟ್ ಬರ್ತೈತಿ. ಇಲ್ಲ ಬ್ಲಡ್ಜ್ ಅಂದ್ರೂ ಬರೋಂಗಿಲ್ಲ. ಬ್ಲಡ್ಜ್ ಅಂದ್ರೆ ಉಬ್ಬುದಕ್ಕೂ ಮತ್ತು ಕಂಪ್ಯೂಟರ್ಗೆ ಏನು ಸಂಬಂಧ ಬರುತ್ತೆ. ಮ್ಯಾಸಿವ್ ಅಂತಂದರೆ ಭಾಳಷ್ಟು ಅಂದಂಗೆ, ಅಧಿಕ ಪ್ರಮಾಣದ ಡೇಟಾನ ಭಾಳ ದೊಡ್ಡ ಡೇಟಾನ ತೊಗೋತೈತಿ, ಅದನ್ನು ಆನ್ಸರ್ ಮಾಡಿ ಕೊಡ್ತೈತಿ ಅಂದಂಗೆ ಅರ್ಥ. ಆ ರೀತಿ ಒಳಗೆ ಅರ್ಥ ಕೊಡ್ತದೆ. ಅದಕ್ಕಾಗಿ ನಾವು 3ನೇ ಆನ್ಸರ್ ತುಂಬಬೇಕು ಮ್ಯಾಸಿವ್ ಅಂತಂದು. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇಲ್ಲಿ 6ನೇ ಕ್ವೆಶನ್ದಾಗ ಏನು ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಕೇಳೋಣ. ಇಲ್ಲಿ ನೋಡ್ರಿ, ಡಿಸೀವ್ ಅಂತಿದೆ, ಡೆಪ್ನೈಟ್ ಅಂತಿದೆ, ಡಿಸಿಷನ್ ಅಂತಿದೆ, ಡೆಪಾಸಿಟ್ ಅಂತಿದೆ. ಡೆಪಾಸಿಟ್ ಅಂತ ನೀವು ಕೇಳಿರ್ಬೋದು. ಬ್ಯಾಂಕ್ನಾಗ ಏನು ಮಾಡ್ತಾರೆ, ಜಮಾ ಮಾಡ್ತಾರೆ. ಬ್ಯಾಂಕ್ನಾಗ ಹೋಗಿ ದುಡ್ಡನ್ನು ಜಮಾ ಮಾಡ್ತಾರಲ್ಲ, ಅದಕ್ಕೆ ಡೆಪಾಸಿಟ್ ಅಂತ ಕರಿತೀವಿ. ಅದಕ್ಕೆ ಜಮಾ ಅಂತ ಕರೀತಾರೆ. ನಂತರ ಡಿಸಿಷನ್ ಅಂದ್ರೆ ನಿರ್ಣಯ ತಗೊಳ್ಳೋದು. ಆನಂತರ ಡೆಫಿನೈಟ್ ಅಂದರೆ ಖಚಿತವಾಗಿರೋದು. ಖಚಿತ ಅಂತ ಗೊತ್ತಾಯ್ತು ನಿಮ್ಗೆ. ಡಿಸೀವ್ ನೋಡ್ರಿ, ಇಲ್ಲಿ ಯಾವುದು ತಪ್ಪೈತಿ ಇದ್ರಾಗ, ಇದು ತಪ್ಪೈತೋ. ಇಲ್ಲಿ ನೋಡ್ರಿ, ಇಲ್ಲಿ ಎಸ್ ಬಂದೈತಿ. ಇಲ್ಲಿ ಎಸ್ ಬಂದೈತಿ, ಬಟ್ ಇಲ್ಲಿ ಎಸ್ ಬರೋದಿಲ್ಲ. ನಮಗೇನು ಬರ್ತೈತಿ, ಸಿ ಬರ್ತೈತಿ. ಇಲ್ಲಿ ಇವು ಸ್ಪೆಲ್ಲಿಂಗ್ ಎರರ್ ಇರ್ತಾವಲ್ಲ, ಭಾಳಷ್ಟು ತಪ್ಪಾಗೋ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ಕಂಡು ಹಿಡಿಬೇಕಾದ್ರೆ ನಾವು ಏನು ಮಾಡೋದು, ಬರೆದು ನೋಡೋದು. ಡಿಸೀವ್ ಅಂತ ಬರದೆ ಅಂದ್ರೆ ಬರೆಯೋ ಪೆನ್ನಿಂದ ನಿಮ್ಗೆ ಆನ್ಸರ್ ಕರೆಕ್ಟಾಗಿ ಬರೋ ಚಾನ್ಸಸ್ ಭಾಳ ಇರ್ತೈತಿ. ಅಂದರೆ ಒಂದು 70-80% ಅಂತೂ ಪಕ್ಕ ಕರೆಕ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಇನ್ನು 30% ಅಂತೂ ಮೆದುಳಿನ ಗೊತ್ತಾಗುತ್ತೆ. ಈಗ ನೋಡಿರಿ, ಆನ್ಸರ್ ಏನಾಗತ್ತೆ, ಇದು 1ನೇದು ಆನ್ಸರ್ ಆಗುತ್ತೆ. ಇದು ತಪ್ಪೈತಿ, ಇನ್ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿ ನಾವು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ. ಇಲ್ಲಿ ದ ಸರ್ವೇಯರ್ ರೋಟ್ ಎ ರಿಪೋರ್ಟ್ ಏನು ಕೇಳ್ಯಾನು, ಅಂಡರ್ಲೈನ್ ಸೆಗ್ಮೆಂಟ್ದಾಗ ಏನು ಅರ್ಥ ಕೊಡ್ತೈತೆ ಅದನ್ನು ಬೇರೆ ಅರ್ಥ ತುಂಬಬೇಕು ನಾವಿಲ್ಲಿ. ಎ ಸರ್ವೇಯರ್ ರೋಟ್ ಎ ರಿಪೋರ್ಟ್ ಆನ್ ದ ಪ್ರಾಪರ್ಟಿ ಆಫ್ಟರ್ ಡೂಯಿಂಗ್ ಎನ್ ಫೀಲ್ಡ್ ಇವ್ಯಾಲ್ಯೂಯೇಷನ್ ಅಂತಂದರೆ ಒಂಥರ ಮೇಜರ್ ಮಾಡೋದು. ಮೇಜರ್ ಅಂತಂದಂಗೆ ಅರ್ಥೈತಿ. ಮೇಜರ್ ಅಂತಂದ್ರೆ ಅಳತೆ ಮಾಡೋದು. ಇವ್ಯಾಲ್ಯೂಯೇಷನ್ ಅಂದರೆ ಅಳತೆ ಮಾಡೋದು. ಅಳತೆ ಮಾಡೋದು. ಇಲ್ಲಿ ಏನು ಮಾಡ್ತಾನೆ, ಒಬ್ಬ ಸರ್ವೇರ್ ಅಂದರೆ ಭೂಮಿ ಅಳೆಯವ್ರು ಇರ್ತಾರಲ್ಲ, ಅವ್ರಿಗೆಲ್ಲ ಸರ್ವೇರ್ ಅಂತಾರೆ. ಭೂಮಿ ಅಳೆಯವ ಏನು ಬರ್ತಾನು ಭೂಮಿಯೆಲ್ಲ ಒಂದು ಪ್ರಾಪರ್ಟಿಯನ್ನು ಅಳತೆ ಮಾಡ್ತಾನೆ. ಒಂದು ಜಾಗಕ್ಕೆ ಅಳತೆ ಮಾಡಿ ಅದನ್ನೇನು ಮಾಡ್ತಾನು, ಒಂದು ರಿಪೋರ್ಟ್ ಬರಿತಾನು ಅಂತಂದು ಹೇಳತೈತಿ. ಇಲ್ಲಿ ಇವ್ಯಾಲ್ಯೂಯೇಷನ್ ಇದ್ರ ಬಗ್ಗೆ ನಾವು ತುಂಬಬೇಕು. ಇದ್ರ ಜಾಗದಾಗ ಇನ್ನೊಂದು
ಈ ಆಪ್ಷನ್ದಾಗ ಏನು ಕೊಟ್ಟಾರಲ್ಲ ಅದ್ರೊಳಗೆ ಯಾವ್ದು ಕರೆಕ್ಟ್ ಆಗ್ತೈತಿ ಅಂತ ಕೇಳತಾನೆ ನೋಡ್ರಿ. ಆಪ್ಷಿಯಲ್ ಕಲೆಕ್ಷನ್ ಅಂತ, ಆಫಿಷಿಯಲ್ ಕಲೆಕ್ಷನ್, ಆಫ್ ಸೈಟ್ಸ್ ಅಸೈನ್ಮೆಂಟ, ಆಫ್ ಫೀಲ್ಡ್ ಟ್ರ್ಯಾಕಿಂಗ್, ಆನ್ ಸೈಟ್ ಅಸಿಸ್ಮೆಂಟ್. ಇಲ್ಲಿ ನಿಮ್ಗೆ ಒಂದು ವರ್ಡ್ ಮೀನಿಂಗ್ ಗೊತ್ತಾತಂದ್ರೆ ಮುಗಿದೋಗ್ತಿದ್ದ ಆನ್ಸರ್ ಕರೆಕ್ಟಾಗಿ ಬರ್ತೈತಿ. ಕಲೆಕ್ಷನ್ ಅಂದ್ರೆ ಏನು ಅಂದ್ರೆ ಒಂಥರ ಕಲೆಕ್ಷನ್ ಅಂದ್ರೆ ಗುಂಪು ಕೂಡಿಸೋದು. ಹಾಂ. ಆನಂತರ ಅಸಿಸ್ಮೆಂಟ್ ಅಂದರೆ ಅಸೈನ್ಮೆಂಟ್ ಅಂದ್ರೆ ಒಂಥರ ಕೆಲಸ. ಆಫ್ ಸೈಟ್ ಅಸೈನ್ಮೆಂಟ್, ಇಲ್ಲಿ ಆಫ್ ಸೈಟ್ ಅಸೈನ್ಮೆಂಟ್ ಅಂತ ಇದ್ರದ್ದು ಇದು ಒಂಥರ ಪ್ರೇಸಲ್ ವರ್ಬ ಅಂತ ಕರೀತಾರೆ ಅದಕ್ಕೆ. ಆಫ್ ಸೈಟ್ ಅಸೈನ್ಮೆಂಟ್ ಅಂದ್ರೆ ಒಂದು ಕೆಲಸ ಈ ಜಾಗದಾಗ ಇಲ್ಲಿ ನಡೀತಿರಂಗಿಲ್ಲ, ಬೇರೆ ಕಡೆ ನಡೀತಿರ್ತೈತೆ, ಅದಕ್ಕೇನಂತಾರು ಆಫ್ ಸೈಟ್ ಅಸೈನ್ಮೆಂಟ್ ಅಂತ ಕರೀತಾರೆ. ಏನಂತಾರೆ ಒಂದು ಕೆಲಸ ಮುಖ್ಯವಾದ ಕೆಲಸನೇ ಇರ್ತೈತೆ ಅದು, ಆದ್ರೆ ಬೇರೆ ಜಾಗದಾಗ ನಡೀತಿರ್ತೈತೆ ಅಂಥದಕ್ಕೆ ಏನಂತಾರೋ ಆಫ್ ಸೈಟ್ ಅಸೈನ್ಮೆಂಟ್. ಆಫ್ ಫೀಲ್ಡ್ ಟ್ರ್ಯಾಕಿಂಗ್ ಅಂತಂದ್ರೆ ಟ್ರ್ಯಾಕಿಂಗ್ ಅಂತಿದೆ. ಟ್ರ್ಯಾಕಿಂಗ್ ಅಂದ್ರೆ ಅರ್ಥ ಏನಾಗುತ್ತೆ, ಸರ್ಚ್ ಮಾಡೋದು, ಸರ್ಚ್ ಅಂತ ಆಗುತ್ತೆ, ಹುಡ್ಕೋದು. ಆನಂತರ ಅಸಿಸ್ಮೆಂಟ್ ಅಂತಂದ್ರೆ ಅಳತೆ ಮಾಡೋದು. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಇವ್ಯಾಲ್ಯೂಯೇಷನ್ ಅಂತಂದ್ರೆ ನಾನು ಅಳತೆ ಮಾಡೋದು ಅಂತ ಹೇಳಿಲ್ಲ, ಆನ್ಸರ್ ಏನಾಗುತ್ತೆ 4ನೇದಾಗುತ್ತೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಡ್ಯೂರಿಂಗ್ ದ ಲಾಕ್ಡೌನ್ ಮೆನಿ ಫ್ಯಾಮಿಲೀಸ್ ವರ್ ಬೇರ್ಲಿ ಏಬಲ್ ಟು ಮೇಕ್ ಬೋತ್ ಎಂಡ್ಸ್ ಮೀಟ್ ಅಂತ. ಇದೇನು ಬೋತ್ ಎಂಡ್ಸ್ ಮೀಟ್ ಅಂತ ಇದೆಯಲ್ಲ, ಇದು ಇಡಿಯಮ್ ಇದೆ. ಇಡಿಯಮ್ ಅಂತಿದೆ ಅಂದರೆ ನುಡಿಗಟ್ಟು, ಇಡಿಯಮ್ ಆ್ಯಂಡ್ ಫ್ರೇಸಸ್ ಒಳಗೆ ಬರ್ತದೆ. ಬೇರ್ಲಿ ಅಂದ್ರೆ ಭಾಳ ಕಡಿಮೆ, ಅಂದ್ರೆ ಅತಿ ಕಡಿಮೆ, ಭಾಳ ಹಾರ್ಡ್ ಅಂದ್ರೆ ತೊಂದರೆ ಆಗತೈತೆ ಅನ್ನಂಗೆ ಅರ್ಥ. ಇದು ನೆಗೆಟಿವ್ ಮೀನಿಂಗ್ ಕೊಡ್ತದೆ, ಕಡಿಮೆ. ಬೇರ್ಲಿ ಅನ್ನೋದು ನೆಗೆಟಿವ್ ಮೀನಿಂಗ್ ಕೊಡ್ತದೆ. ಡ್ಯೂರಿಂಗ್ ಲಾಕ್ಡೌನ್ನ ಮೆನಿ ಫ್ಯಾಮಿಲೀಸ್ ಅಂದ್ರೆ ಭಾಳಷ್ಟು ಲಾಕ್ಡೌನ್ ಟೈಮ್ನಾಗ ಭಾಳಷ್ಟು ಫ್ಯಾಮ್ಲಿಗಳು ಅಂದ್ರೆ ಭಾಳಷ್ಟು ಕುಟುಂಬಸ್ಥರು ತಮ್ಮ ಜೀವನ ಸಾಗ್ಸೋಕೆ ಭಾಳ ಕಷ್ಟಪಟ್ಟರು ಅಂತಂದು ಹೇಳಾಕತ್ತೈತಿ ಅದು ಸೆಂಟೆನ್ಸ್ದ ಅರ್ಥ. ಇಲ್ಲಿ ನೋಡಿರಿ, ಇದ್ರೊಳಗೆ ಇದು ಏನು ಅಂಡರ್ಲೈನ್ ಹಾಕ್ಯಾರಲ್ಲ, ಅಂಡರ್ಲೈನ್ ಜಾಗದಾಗ ಏನು ಹಾಕ್ಬೋದು ಅಂತ ಕೇಳತ್ತಾನೆ. ಕ್ಯಾನ್ ಮ್ಯಾನೇಜ್ ಟು ಮೇಕ್ ಬೋತ್ ಎಂಡ್ ಮೀಟ್ಸ್ ಅಂದ್ರೆ ಅವ್ರು ಏನು ಮಾಡ್ರು ಅವೆರಡು ಅವರೇ ಮ್ಯಾನೇಜ್ ಮಾಡಿರು ಅಂತಂದು ಹೇಳತ್ತೈತಿ 1ನೇ ಸೆಂಟೆನ್ಸ್. ಬಟ್ ಇಲ್ಲಿನ ಅರ್ಥ ಕೂಡ ಐತಿ, ಅವ್ರಿಗೆ ಮ್ಯಾನೇಜ್ ಮಾಡೋಕೆ ತೊಂದರೆ ಆಗತ್ತೈತಿ ಅನ್ನಂಗೆ ಅರ್ಥ. ಬೇರ್ಲಿ ಅಂದ್ರೆ ತೊಂದರೆ ಅನ್ನೋ ಆಗತ್ತೈತಿ. ಈ ಸೆಂಟೆನ್ಸ್ದಾಗ ಅರ್ಥ ಏನು ಕೂಡ ಐತಿ, ತೊಂದರೆ ಅಂತ ಕೂಡ ಐತೆ. ತೊಂದರೆ ಆಗತೈತಿ, ಅದರ ಸಂಬಂಧ ಏನಾಗೈತಿ, ಈಗ ಲಾಕ್ಡೌನ್ದಾಗ ಎಲ್ಲರಿಗೂ ತೊಂದರೆ ಆಗೇ ಐತಿ, ಅದರ ಸಂಬಂಧ ಬೇರ್ಲಿ ಅಂದ್ರೆ ನೆಗೆಟಿವ್ ಮೀನಿಂಗ್ ಕೂಡ ಐತಿ. ಇಲ್ಲಿ ಕೊಡತಾನೋ ಪಾಸಿಟಿವ್ ಮೀನಿಂಗ್ ಕೂಡ ಐತಿ ಅದು. ಆನಂತರ ಕುಡ್ ಮೇಕ್ ಬೋತ್ ಎಂಡ್ ಮೀಟ್ಸ್, ಇದೇನು ಹೇಳತ್ತಲ್ಲ ಮೇಲಿಂದ ಅದೇ ಸೇಮನೇ ಇದು ಹೇಳಾಗತ್ತೈತಿ, ಏನೂ ಚೇಂಜ್ ಇಲ್ಲ. ಆನಂತರ ವರ್ ಮೇಕಿಂಗ್ ಬೋತ್ ದ ಎಂಡ್ಸ್ ಮೀಟ್ಸ್ ಅಂದ್ರೆ ಅವರು ಸೇಮನ್ ಹೇಳಾಯ್ತು, ಇದು ಪಾಸಿಟಿವ್ ಮೀನಿಂಗನ್ನು ಕೂಡ ಐತಿ. ಬಟ್ ನಮಗೆ ನೆಗೆಟಿವ್ ಮೀನಿಂಗ್ ಬೇಕು. ಇಲ್ಲಿ ನೋಡಿ, ಬೇರ್ಲಿ ಅಂತ ಇಲ್ಲಿ ಬಂದೈತೆ, ಬೇರ್ಲಿ ಮ್ಯಾನೇಜ್ ಟು ಮೇಕ್ ಎಂಡ್ಸ್ ಮೀಟ್ ಅಂತ ಅರ್ಥ. ಬೇರ್ಲಿ ಮ್ಯಾನೇಜ್ ಟು ಮೇಕ್ ಎಂಡ್ಸ್ ಮೀಟ್. ಇಲ್ಲಿ ವರ್ ಐತಿ, ಇದು ವರ್ ಬರೋದಿಲ್ಲ ಬೇರ್ಲಿ ಜಾಗದಾಗ, ಅಂದರೆ ಇದು ಒಂಥರ ಗ್ರಾಮರ್ ರೂಲ್ಸ್ದಾಗ ಬರ್ತೈತಿ ಅದು. ಅದ್ರ ಸಂಬಂಧ ಬೇರ್ಲಿ ವರ್ ತೆಕ್ ಬರೋಂಗಿಲ್ಲ. ನಾವು ಇದನ್ನು ಹೆಚ್ಚಾಗಿ ಪಾಸ್ಟ್ ಟೆನ್ಸ್ದಾಗ ಯೂಸ್ ಮಾಡ್ತೀವಿ. ಇದು ಪಾಸ್ಟ್ ಟೆನ್ಸ್ದಾಗ ಯೂಸ್ ಮಾಡ್ತೀವಿ, ಬಟ್ ಸಿಂಪಲ್ ಪಾಸ್ಟ್ದಾಗ ಯೂಸ್ ಮಾಡ್ತೀವಿ. ಅದರ ಸಂಬಂಧ ನಮ್ಮ ಬೇರ್ಲಿ ಜಾಗದಾಗ ವರ್ ಬರೋದಿಲ್ಲ, ಅದಕ್ಕಾಗಿ ನಾವು ವರ್ ತೆಗೆದು ಹಾಕಬೇಕಾಗತ್ತೆ. ಬೇರ್ಲಿ ಮ್ಯಾನೇಜ್ ಟು ಮೇಕ್ ಎಂಡ್ಸ್ ಮೀಟ್ ಅಂದಂಗೆ ಅರ್ಥ, ಇದು ಆನ್ಸರ್ ಆಗತ್ತೆ. ಓಕೆ, 9ನೇ ನೋಡ್ರಿ. ದ ಸ್ಟೂಡೆಂಟ್ಸ್ ಅರೇಂಜ್ಡ್ ಆ್ಯನ್ ಓಪನ್ ಡ್ಯಾಶ್ ಆನ್ ದ ಟಾಪಿಕ್ ಆಫ್ ಪ್ಯಾಂಡೆಮಿಕ್ಸ್ ಆ್ಯಂಡ್ ಸೋಷಿಯಲ್ ಲೈಫ್ ಆಫ್ಟರ್ ದೆಮ್ ಅಂದ್ರೆ ಒಂಥರ ಸ್ಟೂಡೆಂಟ್ಸ್ ಏನು ಮಾಡ್ರು, ಒಂದು ಅರೇಂಜ್ ಮಾಡ್ರು, ಒಂದು ಕಾರ್ಯಕ್ರಮನ ಅರೇಂಜ್ ಮಾಡ್ರು. ಅವ್ರು ಏನು ಅದ್ರ ಬಗ್ಗೆ ಏನು ಟಾಪಿಕ್ ಇಟ್ಟರು ಏನಂದ್ರೆ ಪ್ಯಾಂಡೆಮಿಕ್ಸ್ ಮತ್ತು ಸೋಷಿಯಲ್ ಲೈಫದ ಬಗ್ಗೆ ಒಂದು ಟಾಪಿಕ್ ಇಟ್ಟಾರ, ಅದ್ರ ಬಗ್ಗೆ ಮಾತಾಡಕತ್ತಾರ ಅವ್ರು. ಆ ರೀತಿ ಒಳಗೆ ಅರ್ಥ ಕೂಡ ಐತಿ. ಅಲ್ಲಿ ಡ್ರಾಟ್ ಅಂದ್ರೆ ಏನು ಗೊತ್ತಾ ನಿಮ್ಗೆ? ಡ್ರಾಟ್ ಅಂದರೆ ಒಂಥರ ಇದಕ್ಕೇನಂತಾರಪ್ಪ, ಬರಗಾಲ ಅಂದಂಗೆ ಅರ್ಥ. ಬರಗಾಲ ಡ್ರಾಟ್ ಅಂದ್ರೆ ಬರಗಾಲ. ಡಿಬೇಸ್ ಅಂದ್ರೆ ಒಂಥರ ಕಡಿಮೆ ಆಗೋದು, ಕ್ವಾಲಿಟಿ ಒಳಗೆ ಕಡಿಮೆ ಆಗೋದು, ಕ್ವಾಲಿಟಿ ಒಳಗೆ ಗುಣಮಟ್ಟ ಕಡಿಮೆ ಆಗೋದು, ಗುಣಮಟ್ಟ ಏನು ಮಾಡೋದು, ಕಡಿಮೆ ಆಗೋದು. ಡೆಟ್ ಅಂದ್ರೆ ಸಾಲ, ನಿಮಗೆ ಗೊತ್ತಿರ್ಬೋದು. ಡೆಟ್ ಅಂದ್ರೆ ಸಾಲ, ಇದೆ ಕಾಮರ್ಸ್ ಯಾರು ಓದಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ. ಡಿಬೇಟ್ ಅಂತಂದ್ರೆ ಒಬ್ರೊಬ್ರ ಮಾತು ಅಂದ್ರೆ ವಾದ ವಿವಾದ ಅಂದಂಗೆ ಅರ್ಥ. ವಾದ ವಿವಾದ ಅಂದರೆ ದ ಸ್ಟೂಡೆಂಟ್ಸ್ ಅರೇಂಜ್ಡ್ ಆ್ಯನ್ ಓಪನ್ ಡಿಬೇಟ್ ಅಂತ ಆಗುತ್ತೆ. ಓಪನ್ ಡ್ರಾಟ್ ಅಂತೂ ಸಂಬಂಧ ಬರೋಂಗಿಲ್ಲ, ಬರಗಾಲಕ್ಕೆ ಮತ್ತು ಅವ್ರು ಏನು ಇದಕ್ಕೆ ಸಂಬಂಧ ಬರೋಂಗಿಲ್ಲ. ಡಿಬೇಸ್ ಅಂತಂದ್ರೆ ಗುಣಮಟ್ಟದ ಬಗ್ಗೆ. ಅವ್ರು ಏನು ಹೇಳ್ತಾರೆ ಇಲ್ಲಿ, ಪ್ಯಾಂಡಮಿಕ ಸೋಷಿಯಲ್ ಲೈಫದ ಬಗ್ಗೆ ಹೇಳಕತ್ತಾರೆ. ಅದರ ಸಂಬಂಧ ಒಂದು ಡಿಬೇಟನ್ನು
ಇಟ್ಕೋತಾರೆ ಅವ್ರು, ಡಿಬೇಟ್ ಇಟ್ಕೋತಾರೋ. ಅದಕ್ಕಾಗಿ ಆ ಡಿಬೇಟದ ಪ್ರಕಾರ ಅದರ ಟಾಪಿಕ್ ಏನಿರ್ತೈತಿ, ಪ್ಯಾಂಡಮಿಕ ಸೋಷಿಯಲ್ ಲೈಫ್. ಇವೇನು ಕೊಟ್ಟಾರಲ್ಲ ಇವು ಎಲ್ಲ ಏನದಾವು, ಇವೆಲ್ಲ ಟಾಪಿಕ್ದ ನೇಮ್ ಅದಾವೆ. ಟಾಪಿಕ್ದ ನೇಮ್ ಅಂತ ತಿಳ್ಕೊಬೋದು ನಾವು. ಡಿಬೇಟ್ ಅನ್ನೋದು ಒಂದು ನಾವು ಅದೇನು ಕಾರ್ಯಕ್ರಮ ಇಟ್ಟಾರಲ್ಲ ಅದರದ್ದು ಫಂಕ್ಷನ್ದ ಹೆಸರಿಗೆ ನಾವು ಡಿಬೇಟ್ ಅಂತ ಕರಿಬೋದು. ಓಕೆ, ಈಗ ನೆಕ್ಸ್ಟ್ 10ನೇ ಕ್ವಶನ್ ನೋಡ್ರಿ. ಇಲ್ಲಿ ಇದನ್ನೆಲ್ಲರೂ ಪಟ್ಟ ಸಡನ್ನಾಗಿ ನೋಡಿ ಸೈಜ್ ಅಂತಂದು ಕಾಣಿಸ್ತೈತಿ, ನೋಡಕ್ಕೆ ಓದಕ್ಕೆ ಏನಂತೀವಿ ಸೈಜ್ ಅಂತ ಅನ್ಸತಿ. ಬಟ್ ಸೈಜ್ ಅಲ್ಲ ಇದು, ಇದಕ್ಕೇನಂತೀವಿ ಸೀಜ್ ಅಂತ ಕಳ್ತೀವಿ. ಸೀಜ್ ಅಂದ್ರೆ ಕಿತ್ಕೊಳ್ಳೋದು, ಕಿತ್ತುಕೊಳ್ಳು. ಇನ್ನೊಬ್ರ ಕಡೆಯಿಂದ ಕಿತ್ಕೊಳ್ಳೋದು, ಅದಕ್ಕೇನಂತಾರೆ ಸೀಜ್ ಅಂತ ಕರಿತೀವಿ. ಫಿಲ್ಟರ್ ಅಂದ್ರೆ ಸೋಸೋದು ಅಂದಂಗೆ ಅರ್ಥ, ಚಾಣಿಸೋದ ಸೋಸೋದು. ಎಂಡ್ ಅಂದ್ರೆ ಗೊತ್ತೈತಿ, ಮುಕ್ತಾಯ ಅಂತಂದ್ರೆ. ಓಷನ್ ಅಂದ್ರೆ ಸಾಗರ ಅನ್ನಂಗೆ ಅರ್ಥ, ಸಾಗರ. ಕ್ಯಾಚ್ ಅಂದ್ರೆ ಕ್ಯಾಚ್ ಅಂದ್ರೆ ಹಿಡ್ಕೊಳ್ಳೋದು ಅನ್ನಂಗೆ ಅರ್ಥ, ಹಿಡಿದುಕೋ. ಇಲ್ಲಿ ಏನು ಕೇಳ್ಯಾನ, ಅಪೋಸಿಟ್ ಆಪ್ಷನ್ಸ್ ಮೋಸ್ಟ್ ಸಿಮಿಲರ್ ವರ್ಡ್ ಅಂತ ಕೇಳ. ಸಿಮಿಲರ್ ಅಂದರೆ ಸಿನೋನಿಮ್ ಅನ್ನಂಗೆ ಅರ್ಥ. ಅದಕ್ಕೋಸ್ಕರ ಸೀಜ ಕಿತ್ಕೊಳ್ಳೋದು ಅಂದ್ರೆ ಕ್ಯಾಚನ್ನು ಪಡೆದುಕೊಳ್ಳೋದು ಅಥವಾ ಎರಡು ಒಂದೇ ಅರ್ಥ ಕೊಡ್ತದೆ. ಅದಕ್ಕಾಗಿ ನಾವು 4ನೇದು ಆನ್ಸರ್ ಹಾಕ್ಬೇಕಿಲ್ಲ. ಇಲ್ಲಿ ನೋಡಿರಿ, ಇಲ್ಲಿ ಏನು ಹೇಳ್ಯಾನ, ಸೆಲೆಕ್ಟ್ ದ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಇದ್ರಾಗ ಯಾವುದು ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ ಅದನ್ನು ಹೇಳ್ರಿ. ನಾವು ಸಿಂಪಲ್ ಪಾಸ್ಟ್ದಾಗ ವರ್ಬನ್ನು 2ನೇ ಫಾರ್ಮ್ದಾಗ ಯೂಸ್ ಮಾಡ್ತೀವಿ. ಇದು ಒಂದೇ ಫಾರ್ಮ್ದಾಗ ಎಷ್ಟು ಯೂಸ್ ಮಾಡ್ತೀವಿ, ಸಿಂಪಲ್ ಪಾಸ್ಟ್ದಾಗ ಅಟ್ಟ ವರ್ಬ್ 2ನೇ ಫಾರ್ಮ್ದಾಗ ಬರ್ತೈತಿ. ಉಳಿದೋದು ಎಲ್ಲದ್ರಾಗೂ 1 ಮತ್ತು 3ನೇ ಫಾರ್ಮ್ದಾಗ ಯೂಸ್ ಮಾಡ್ತೀವಿ. ಈಗ ನೋಡಿರಿ, ವಾಸ್ ಐತೆ, ವಾಸ್ ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ ಬಂತು. ಕಂಟಿನ್ಯೂಸ್ ಟೆನ್ಸ್, ಕಂಟಿನ್ಯೂಸ್ ಟೆನ್ಸ್ ಯಾವ್ದ್ರಾಗ ಬರ್ತೈತಿ, ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಾಗ ಬರ್ತೈತಿ. ಇದು ಹ್ಯಾಡ್ ಬೀನ್ ಅಂತೈತಿ, ಇದು ಬೀನ್ ಪ್ಯಾಸಿವ್ ವಾಯ್ಸ್ನಾಗ ಬರ್ತೈತಿ. ಹ್ಯಾಡ್ ಇದು ಪಾಸ್ಟ್ ಟೆನ್ಸ್ದಾಗ ಬರ್ತೈತಿ. ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ದಾಗ ಬರ್ತೈತಿ. ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ದಾಗ ಬರ್ತೈತಿ. ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ದಾಗ ಬರ್ತೈತಿ. ಹ್ಯಾವ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರ್ತೈತಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈಗ ನೋಡ್ರಿ, ನಿಮ್ಗೆ ಇನ್ನೊಂದು ಆನ್ಸರ್ ಏನಾಗುತ್ತೆ, ಡಿ. ಐ ಕಾಲ್ಡ್ ಯು ಸಮ್ ಟೈಮ್ ಬ್ಯಾಕ್ ಟು ರಿಸರ್ವ್ ದಿಸ್ ಇಶ್ಯೂ ಅಂತಂದಂಗೆ. ಇನ್ನು ನಿಮ್ಮ ಬರೀ ಹೆಲ್ಪಿಂಗ್ ವರ್ಬ್ ನೋಡಿ ಇದನ್ನು ಆನ್ಸರ್ ಮಾಡ್ಬೇಕು. ನೀವು ಬರೀ ಎಲ್ಲ ಸೆಂಟೆನ್ಸ್ ಓದೋಕೆ ಹೋಗಂಗಿಲ್ಲ. ಯಾಕಂತಂದರೆ ಬರೀ ಹೆಲ್ಪಿಂಗ್ ವರ್ಬ್ ಮೇಲೆ ಕಂಡುಹಿಡಿಬೋದು. ಇಲ್ಲಿ ಹ್ಯಾವ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ, ಹ್ಯಾಡ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ, ವಾಸ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಬರುತ್ತೆ. ಅದಕ್ಕಾಗಿ ನಾವೇನು ಆನ್ಸರ ಡಿ ಹಾಕ್ಬೇಕಿಲ್ಲಿ. ಇಷ್ಟೇ ಇರೋದು, ಭಾಳ ಏನು ಟಫ್ ಇರೋಂಗಿಲ್ಲ. ಈ ಟೆನ್ಸ್ ಯಾರು ಓದಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಇದು 1ನೇದು, ಇದು ಗ್ರಾಮರ್ದ ಮೇಲಿಂದ ಬಂದದ. ಇದು 1ನೇ ಕ್ವಶನ್ ನೋಡ್ರಿ. ಈಗ ನೋಡ್ರಿ, 8 ನಿಮ್ಗೆ ಕೇಳ್ಯಾನ ರೆಡಿ ಅಂತ. ರೆಡಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಿಲ್ಲ, ರೆಡಿ ಆಗೋದು ಹೆಂಗೆ ಅಂದ್ರೆ ತಯಾರಾಗಿಬಿಡೋದು, ಅದಕ್ಕೇನಂತ ರೆಡಿ. ಸೆಟ್ ಅಂದ್ರೆ ಸೆಟ್ ಆಗೈತಪ್ಪ ಎಲ್ಲ ಅಂತಂತ ಕರಿತೀವಿ. ಅಂದ್ರೆ ಅದು ಕೆಲಸ ಮುಗ್ದೈತೆ ಅನ್ನಂಗೆ ಅರ್ಥ, ಅದು ರೆಡಿನೇ ಆಗೈತೆ ಅನ್ನಂಗೆ ಅರ್ಥ. ಅದಕ್ಕಾಗಿ ಇದ್ರದ್ದು ಸಿನೋನಿಮ್ ಆತಿದ್ದು, ಸಿನೋನಿಮ್ ಆಯ್ತು. ಅವಾಗ ಕೇಳ್ಯಾನ ಎಂಟೋನಿಮ್. ಆನಂತರ ಅನ್ರೆಸ್ಪಾನ್ಸಿವ್, ಏನೂ ಅದ್ರದ್ದೇನೂ ರೆಸ್ಪಾನ್ಸನೇ ಇಲ್ಲ ಅನ್ನಂಗೆ ಅರ್ಥ. ಏನು ಅದ್ರದ್ದು ಅಲ್ಲಿಂದ ಒಳ್ಳೆ ನಮಗೆ ಪ್ರತಿಕ್ರಿಯೆನೇ ಇಲ್ಲ ಅನ್ನಂಗೆ ಅರ್ಥ. ಹಾಲಿಸ್ಟಿಕ್ ಅಂದ್ರೆ ಏನು ಅರ್ಥ ಕೊಡುತ್ತೆ, ಸಮಗ್ರ ಅಂತ ಅರ್ಥ ಕೊಡುತ್ತೆ. ಸಮಗ್ರ. ಹಾಲಿಸ್ಟಿಕ್ ಅಂದ್ರೆ ಸಮಗ್ರ ಅಂತ ಅರ್ಥ ಕೊಡುತ್ತೆ. ಹಂಬಲ್ ಅಂದ್ರೆ ಭಾಳ ಒಳ್ಳೆ ವ್ಯಕ್ತಿ ಆಗುತ್ತಾನಲ್ಲ, ಭಾಳ ಕೈಂಡ್ ವ್ಯಕ್ತಿ. ಹಂಬಲ್ ಅಂದ್ರೆ ನಿಮ್ಗೆ ಗೊತ್ತಾಯ್ತಿಲ್ಲ, ವಿನಮ್ರ ಅಂತಲೂ ಆಗತ್ತೆ. ಆಯಿತಾ. ಇಲ್ಲಿ ಅನ್ರೆಸ್ಪಾನ್ಸಿವ್ ಅಂತ ಐತಿಲ್ಲ, ಏನೂ ರೆಸ್ಪಾನ್ಸನೇ ಇಲ್ಲಪ್ಪ, ದೂರ ಐತೆ ಅಂದಂಗೆ ಅಂದ್ರೆ ರೆಡಿದ ಅಪೋಸಿಟ್ ಏನಾಗುತ್ತೆ, ಅನ್ರೆಸ್ಪಾನ್ಸಿವ್ ಅಂತ ಆಗುತ್ತೆ. ರೆಡಿ ಅಂತಂದ್ರೆ ಈಗ ರೆಡಿ ಆಗಿದೆ ಪಟ್ನ ರೆಸ್ಪಾನ್ಸ್ ಕೊಡ್ತೈತಿ. ರೆಡಿ ಇರಲಿಲ್ಲ ಅಂದ್ರೆ ರೆಸ್ಪಾನ್ಸ್ ಇರೋಂಗಿಲ್ಲ ಅನ್ನಂಗೆ ಅರ್ಥ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, 13ನೇದು. ಟು ಎನ್ಶ್ಯೂರ್, ನಾನು ಬಾಯಿಗೆ ಬರೋದು ಡೈರೆಕ್ಟ್ ಓದುವಾಗೂ ಕರೆಕ್ಟಾಗಿ ಬರ್ತೈತಿ. ಟು ಇನ್ಶ್ಯೂರ್, ಅದಕ್ಕಾಗಿ ನಮ್ಮ ಓದ್ರಿ ಅಂತ ಯಾಕೆ ಹೇಳೋದು, ನೀವು ಎಷ್ಟು ಓದ್ತಿರಲ್ಲ ತನ್ನ ಬಾಯಿಗೆ ಅಲ್ಲಿ ಕರೆಕ್ಟಾಗಿ ಬಂದುಬಿಡ್ತೈತಿ. ಇದು ಗ್ರಾಮರ್ ಮೇಲಿಂದ ಗ್ರಾಮರ್ ಕ್ವಶನ್ ಐತಿದೆ. ಬಟ್ ಒಂದೇ ವರ್ಡ್ ಮೇಲೆ ಡಿಪೆಂಡ್ ಐತಿ. ಗ್ರಾಮರ್ ಕ್ವಶನ್ ಬಟ್ ಒಂದೇ ವರ್ಡ್ ಮೇಲೆ ಡಿಪೆಂಡ್ ಐತಿ. ವರ್ಡ್ಸನ್ನು ಮೇನ್ ಐತಿ, ವೊಕ್ಯಾಬುಲರಿ. ಟು ಇನ್ಶ್ಯೂರ್ ಪೀಸ್ ಆ್ಯಂಡ್ ಕಾಮ್ ದ ಗೌರ್ಮೆಂಟ್ ಇಂಪೋಸ್ಡ್ ಎ ಕಂಟ್ರಿ ವೈಡ್ ಕರ್ಫ್ಯೂ ಫಾರ್ 3 days ಅಂತ. ಗೌರ್ಮೆಂಟ್ ಏನು ಮಾಡೈತಿ, 3 days ಕರ್ಫ್ಯೂ ಇಟ್ಟೈತಿ. ಎದ್ರ ಸಂಬಂಧ, ಪೀಸ್ ಮತ್ತು ಅಂದ್ರೆ ಶಾಂತಿಯನ್ನು ಕಾಪಾಡೋಕ್ಕಾಗಿ ಅವ್ರು ಏನು ಮಾಡ್ಯಾರು, 3 ದಿವಸ ಕರ್ಫ್ಯೂ ಇಟ್ಟಾರು ಅಂತ ಹೇಳೋದೈತಿ ಸೆಂಟೆನ್ಸ್. ಅದಕ್ಕೆ ಇನ್ಶ್ಯೂರ್ ಅಂತಂದ್ರೆ ಏನು, ವಿಮೆ ಅಂತಂಗೆ ಅರ್ಥ. ವಿಮೆ ಅಂದ್ರೆ ಈಗ LIC ಇನ್ಶೂರೆನ್ಸ್ ಅಂತ ಕೇಳಿದಾರಲ್ಲ, ಅದಕ್ಕೆ ಅರ್ಥ ಕೊಡ್ತದೆ. ಬಟ್ ನಮಗೆ ಬೇಕಾಗಿದ್ದು ಎನ್ಶ್ಯೂರ್ ಅಂತ. ಎನ್ಶ್ಯೂರ್ ಯಾಕೆ ಹೇಳ್ರಿ,
ಎನ್ಶ್ಯೂರ್ ಅಂದರೆ ಖಚಿತಪಡಿಸೋದು. ಗೌರ್ಮೆಂಟ್ ಏನು ಮಾಡ್ತೈತಿ, ಖಚಿತಪಡಿಸ್ತೈತಿ ನಮಗೆ. ಇಲ್ಲಿ ನಾವು 3 ದಿವಸ ಕರ್ಫ್ಯೂ ಇಡತ್ತೀವಿ. ಅದ್ರ ಸಂಬಂಧ ಶಾಂತಿಯನ್ನು ಕಾಪಾಡೋಕ್ಕಾಗಿ. ಏನಂದ್ರೆ ಭಾಳ ದೇಶದಾಗ ಭಾಳ ಗದ್ದಲ ನಡೆದೈತಿ, ಅಂಥದಕ್ಕೆ ಅದನ್ನು ಕಾಪಾಡೋ ಸಂಬಂಧ ಕರ್ಫ್ಯೂ ಇಟ್ಟಿವಿ ಅಂತಂದಂಗೆ, ಖಚಿತಪಡಿಸುವಂದಂಗೆ ಇರುತ್ತೆ. ಅದಕ್ಕಾಗಿ ಎನ್ಶ್ಯೂರ್ ಇಲ್ಲಿದೆ ನೋಡ್ರಿ. ಇಲ್ಲಿ ಎನ್ಶ್ಯೂರ್ ಐತಿ, ಇಲ್ಲಿ ಎನ್ಶ್ಯೂರ್ ಐತಿ. ಇದು ತಪ್ಪಾತು, ಇದು ತಪ್ಪಾತು. ಅದಕ್ಕಾಗಿ ಟು ಎನ್ಶ್ಯೂರ್ ಆಗ್ಬೇಕು. ಇನ್ ಟು ಎನ್ಶ್ಯೂರ್ ಆಗಿ, ಇನ್ ಟು ಬರೋಂಗಿಲ್ಲ, ಇನ್ ಟು ಬರೋದಿಲ್ಲ. ಅದಕ್ಕಾಗಿ ನಾವು ಇದನ್ನು ತೆಗಿತೀವಿ. ಆನ್ಸರ ಟು ಎನ್ಶ್ಯೂರ್ ಪೀಸ್ ಆ್ಯಂಡ್ ಕಾಮ್ ಅಂತಂದು ಹಾಕ್ತೇವೆ. ಕಾಮ್ ಅಂದ್ರೂ ಶಾಂತಿ, ಪೀಸ್ ಅಂದ್ರೂ ಶಾಂತಿ, ಸೇಮ. ಓಕೆ. ದ ಮ್ಯಾನೇಜರ್ ವುಡ್ ಲೈಕ್ ಟು ಟಾಕ್ ಟು ದ ಟೀಮ್ ಮೆಂಬರ್ ಅಬೌಟ್ ಆ್ಯನ್ ಇಂಪಾರ್ಟೆಂಟ್ ಇಶ್ಯೂ ಇಮಿಡಿಯೇಟ್ಲಿ. ಇಲ್ಲಿ ನೋಡಿರಿ, ಏನು ಕೇಳ್ಯಾನು, ಸಿನೋನಿಮ್ ಕೇಳ್ಯಾನ. ಇಲ್ಲಿ ಯಾನ್ ಇಂಪಾರ್ಟೆಂಟ್ ಅಂತ ಐತ್ಲ, ಇದ್ರದ್ದು ಸಿನೋನಿಮ್ ಕೇಳ್ಯಾನ. ಇಂಪಾರ್ಟೆಂಟ್ ಅಂದ್ರೆ ಏನು ನೋಡಿರಿ, ಈ ಬ್ಯಾಡ್ ಅಂದ್ರೆ ದೊಡ್ಡ ಅಂದ್ರೆ ಕೆಟ್ಟದ್ದಂದ, ಬ್ಯಾಡ್ ಅಂತ. ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಗೊತ್ತು, ಭಾಳ ಒಂದು ಇಂಪಾರ್ಟೆಂಟ್ ಅಂದ್ರೆ ಮುಖ್ಯವಾದದ್ದು ಅಂದಂಗೆ ಅರ್ಥ, ಕೆಟ್ಟ ಅಂತಂತ ಅರ್ಥ. ಎನಾರ್ಮಸ್ ಅಂದ್ರೆ ದೊಡ್ಡದು, ಭವ್ಯವಾದ ಅಂದಂಗೆ, ಭವ್ಯವಾದ ಅಂತಂಗೆ ಅರ್ಥ. ಈ ಗುಡ್ ಅಂದ್ರೆ ಒಳ್ಳೆಯದು ಅಂದಂಗೆ ಅರ್ಥ, ಒಳ್ಳೆಯದು. ಇಂಪಾರ್ಟೆಂಟ್ ಅದಕ್ಕೆ ಏನು ಸಂಬಂಧ ಅಂದರೆ ಸಿಗ್ನಿಫಿಕೆಂಟ್ ಅಂದ್ರೆ ಮುಖ್ಯವಾದ ಅಂದಂಗೆ ಅರ್ಥ. ಅದಕ್ಕೆ ಆನ್ಸರ್ ಏನಾಗುತ್ತೆ, ಈ ಸಿಗ್ನಿಫಿಕೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಜಾಗದಾಗ ಸಿಗ್ನಿಫಿಕೆಂಟ್, ಇಂಪಾರ್ಟೆಂಟ ಮತ್ತು ಸಿಗ್ನಿಫಿಕೆಂಟ ಸಿನೋನಿಮ್ ಆಗ್ತಾವೆ. ಅದರ ಸಂಬಂಧ ನಾವು 4ನೇ ತುಂಬಬೇಕು ಇಲ್ಲಿ. ಇಲ್ಲಿ ನೋಡ್ರಿ 15ನೇ ಕ್ವಶನ್. He carried his method into every detail of life and lived on his earnings with extreme frugality. ಫ್ರುಗ್ಯಾಲಿಟಿ ಅಂದ್ರೆ ಜಿಪುಣ ಅಂದಂಗೆ ಅರ್ಥ. ಜಿಪುಣ ಅಂತ ಅರ್ಥ ಕೊಡ್ತದೆ. ಲಕ್ಸುರಿ ಅಂದ್ರೆ ಭಾಳ ರಿಚ್ನೆಸ್ ಅಂದಂಗೆ, ಭಾಳ ರೊಕ್ಕ ಖರ್ಚು ಮಾಡುವಂಥ ಎಕ್ಸ್ಟ್ರಾವ್ಯಾಗಂಟನು ಅಂತ ಕರೀತಾರೆ. ಎಕ್ಸ್ಟ್ರಾವ್ಯಾಗಂಟ್ ಅಂತ ಕರೀತಾರೆ. ಭಾಳ ರೊಕ್ಕ ಖರ್ಚು ಮಾಡುವಂಥ ವ್ಯಕ್ತಿಗಳಿಗೆ ಲಕ್ಸುರಿ ಅಂತ. ಫುಲ್ ರಿಚ್ನೆಸ್ ಇರೋದು, ಸಿರಿವಂತಿಕೆ ಅಂದಂಗೆ ಅರ್ಥ, ಸಿರಿವಂತಿಕೆ ಎಂದಿರೋದು. ಸ್ಪೇರ್ ಅಂತಂದ್ರೆ ಉಳಿದಂಥದ್ದು, ಉಳಿದ. ಅಸಿಸ್ಟ್ ಅಂದ್ರೆ ಸಹಾಯ ಅಂತ ನಿಮಗೆ ಗೊತ್ತೈತಿ, ಸಹಾಯ. ಈಜ್ ಅಂದ್ರೂ ಭಾಳ ಈಜಿ ಐತಿಪ್ಪ, ಕಂಫರ್ಟೇಬಲ್ ಐತಿ ಅನ್ನೋಂಥ ಅರ್ಥ. ಈಜಿ ಅಂತ ಕೇಳಿರಲ್ಲ, ಅದು ಗೊತ್ತಾ. ಅದಕ್ಕಾಗಿ ನಮಗೆ ಇಲ್ಲಿ ನೋಡ್ರಿ, ಜಿಪುಣಕ್ಕೇನು ಆಗ್ತೈತಿ, ಸಿರಿವಂತಿಕೆ ಆಗ್ತೈತಿ. ಅದ್ರ ಸಂಬಂಧ ಲಕ್ಸುರಿ ತುಂಬಬೇಕು. ಏನು ಕೇಳ್ಯಾನ ನಮಗೆ ಇಲ್ಲಿ, ಆ್ಯಂಟೋನಿಮ್ ಕೇಳ್ಯಾನ. ಅದರ ಸಂಬಂಧ ನಾವು ಜಿಪುಣಕ್ಕೆ ಏನು ತುಂಬಬೇಕು, ಲಕ್ಸುರಿ ತುಂಬಬೇಕು. ನೆಕ್ಸ್ಟ್ ನೋಡ್ರಿ, ಈಗ ಇದು ಒಂದು ಪ್ಯಾಸೇಜ್ ಅಂತೂ ಇಷ್ಟು ದೊಡ್ಡದು ಕೇಳ್ಯಾನಲ್ಲ. ನಾ ಇಷ್ಟು ಕ್ವಶನ್ ಪೇಪರ್ ಬಿಡಿಸೀನಿ, ಇದೇ ಕ್ವಶನ್ ಪೇಪರ್ದಾಗ ಇಷ್ಟು ದೊಡ್ಡದು ಬಂದೈತೆ ಪ್ಯಾಸೇಜ್. ಎಲ್ಲರಿಗೂ ಅಕ್ಷರ ಕರೆಕ್ಟ್ ಕಾಣತ್ತೋ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ಭಾಳ ಎಡಿಟ್ ಮಾಡ್ಬೇಕಾದ್ರೆ ಭಾಳ ಕಷ್ಟಪಟ್ಟಿನಿ ಇದನ್ನು. ಎಲ್ಲರೂ ಈಗ ಇದನ್ನು ಮೊದಲು ಏನು ಮಾಡಿರಿ, ಪೂರ್ತಿ ಪ್ಯಾಸೇಜನ್ನು ಓದ್ರಿ. ಪೂರ್ತಿ ಪ್ಯಾಸೇಜ್ ಓದಿ ಆ ನಂತರ ಮತ್ತೆ ಫಿಲಪ್ ಮಾಡೋಕ್ಕೆ ಟ್ರೈ ಮಾಡಿರಿ. ಈಗ ನೋಡಿರಿ, ನಾನಿಲ್ಲಿ ಪ್ಯಾಸೇಜನ್ನು ಓದ್ತೀನಿ. ಏನು ಹೇಳೋಣ, ಇಟ್ಸ್ ಅ ನೋ ಲೆಸ್ ದ್ಯಾನ್ pilgrimage for those who come to our shores for medical treatment. Medical tourism in India is on a upswing anta, with about 5 lakh foreign patients traveling to India for a medical care anta. The dash worth of industry is estimated of 1,000 crores with a growth potential of 100% every year. The industry is poised to bring in much as a 5,000 to 10,000 crore by 2012. Many factors contribute to expansion of this sector. One of them being in the dash facilities. Only when we go to different countries do we realize how much better off we are in terms of infrastructure quality. The country has the resources to be on the global map for medical tourism as
it has a combination of all the right ingredients. Doctors ingredient, say Dr. Rajendra Prasad, senior consultancy neurologist, neurosurgery. India is also renowned. India is also renowned for a talent pool. And doctors are known for their dash and knowledge. Cutting edge medical technologies and drugs available. Are on a par with the developed world. The cost factor is another big reason for the popularity of India as a medical destination. The difference being as much as 10 to 20 times. The culture of Atithi Devo Bhava extended into medical tourism, with the quality facility being offered by hospitals to international patients. Super specialty hospitals are successfully providing unparalleled medical treatment to patients, resulting in dash outcomes. Very low risk of infections and excellent post-surgery care. The whole experience can be simply termed as a value for money. Medical tourism is a dash fast growing sector. It is felt that government is not doing enough to promote this sector. The Ministry of Tourism should pitch in a big way with more financial support to stakeholders and better infrastructure facilities. More liberal loans, tax benefits, and initiatives to medical service providers will go a long way in giving a boost to this industry. Promoting medical tourism would mean more employment opportunity for our people, more goodwill for the country, and more dollars for a government treasury. ಯಾರಿಗೆ ಎಷ್ಟು ಅರ್ಥ ಆಗೈತೆ ಅಂತ ಗೊತ್ತಿಲ್ಲ ನನಗೆ. ಅಂದರೆ ಇದೊಂದು ಟೂರಿಸಮ್ ಬದಲಿ ಹೇಳಾಗತೈತಿ. ಹೆಂಗಂದ್ರೆ ಹೊರದೇಶದ ಹೊರದೇಶದ ಜನ ಇಲ್ಲಿ ಮೆಡಿಕಲ್ ಅಂದ್ರೆ ಇಲ್ಲಿ ಹಾಸ್ಪಿಟಲ್ಗಳು ಭಾಳ ಸೂಪರ್ ಫೆಸಿಲಿಟಿಗಳಾಗಿ ಮಾರ್ಪಾಡಾಗತ್ತವು. ಇಲ್ಲಿ ಭಾಳಷ್ಟು ಚೇಂಜ್ ಮಾಡೋಕೆ ಟ್ರೈ ಮಾಡಬೇಕು. ಯಾಕಂದ್ರೆ ಹೊರದೇಶದಾಗ ಭಾಳಷ್ಟು ಚಂದ ಚಲೋ ಟ್ರೀಟ್ಮೆಂಟ್ಗಳು ಸಿಗ್ತಾವೆ. ಹಂಗೆ ನಮ್ಮ ಇಂಡಿಯಾದಾಗೂ ಟೂರಿಸಮ್ ಕ್ರಿಯೇಟ್ ಮಾಡಬೇಕು. ಅದರ ಸಲುವಾಗಿ ಇದ್ರದ್ದು ಮೆಡಿಕಲ್ ಟೂರಿಸಮ್ ಭಾಳಷ್ಟು ಫೆಸಿಲಿಟಿ ಕೊಡೋದ್ರಿಂದ ಭಾಳಷ್ಟು ಜನ ಇಲ್ಲಿ ಬರ್ತಾರೆ. ಆ ರೀತಿ ಒಳಗೆ ಅರ್ಥ ಕೊಡುತ್ತದೆ. ನಂತರ ಮೆಡಿಕಲ್ದು ಇಕ್ವಿಪ್ಮೆಂಟ್ಗಳನ್ನ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಬೇಕು. ನಮ್ಮ ಇಂಡಿಯಾ ಭಾಳ ಟ್ಯಾಲೆಂಟೆಡ್ ಮೆಡಿಕಲ್ದ ಅಂದ್ರೆ ಡಾಕ್ಟರ್ಸ್ ಅದಾರು, ಭಾಳಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ಇಲ್ಲಿದಾರು. ಅದರಿಂದ ನಾವು ಅದನ್ನು ಉಪಯೋಗ ಮಾಡ್ಕೊಂಡು ನಮ್ಮ ಇಂಡಿಯಾದಲ್ಲಿ ನಾವು ಟೂರಿಸಮ್ ಸೆಕ್ಟರ್ನ ಬೆಳೆಸಬೇಕು. ಅದು ಮೆಡಿಕಲ್ ಟೂರಿಸಮ್ ಸೆಕ್ಟರನ್ನು ಬೆಳೆಸಬೇಕು. ಅಂದರೆ ಭಾಳಷ್ಟು ಆ ಕಡೆಯಿಂದ ಪೇಷಂಟ್ಸ್ಗಳು ಇಲ್ಲಿ ಬರಬೇಕು. ಈಗ ನೀವು ಕೇಳಿದ್ರಿ, ನೀವು ಇಲ್ಲಿಂದ ಪೇಷಂಟ್ಸ್ಗಳು ಹೋಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಲ್ಲಿ ಹೊರದೇಶದಾಗ ಮಾಡ್ಕೊಂಡು ಇಲ್ಲಿ ಬರ್ತಾರೆ. ಹಂಗೆ ಅಲ್ಲಿಂದ ಈ ಕಡೆ ಬಂದು ನಾವು ಇಲ್ಲಿ ಬರಬೇಕು ಅವರು. ಅದರಿಂದ ನಮ್ಮ ಎಕನಾಮಿ ಬೆಳಿತೈತಿ. ಈ ರೀತಿ ಒಳಗೆ ಅರ್ಥ ಕೊಡ್ತಾಯಿದೆ ಇದು ಪ್ಯಾಸೇಜ್. ಸ್ವಲ್ಪ ನಿಮ್ಗೆ ಅದು ಒಂದು ಸ್ವಲ್ಪ ಮೀನಿಂಗ್ ಗೊತ್ತಾತಂದ್ರೆ ಅದ್ರ ಮೇಲೆ ನೀವು ಫಿಲ್ ಮಾಡೋಕೆ ಟ್ರೈ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ನೋಡಿರಿ, ನಮಗೆ ಇಷ್ಟು ತಿಳಿದೈತಿಲ್ಲ, ಇದ್ರ ಮೇಲೆ ನೀವು ತಿಳ್ಕೊಂಡು ಪೂರ್ತಿ ತಿಳಿಲಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಸ್ವಲ್ಪ ಪೂರ್ತಿ ನಿಮ್ಗೆ ಯಾವತ್ತೂ ತಿಳಿಯೋದೇ ಇಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಸ್ವಲ್ಪ ಏನೇನು ತಿಳಿದಿಲ್ಲ ಅದನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಅದ್ರೊಳಗೆ ನೀವು ಆನ್ಸರ್ ಮಾಡೋಕೆ ಟ್ರೈ ಮಾಡಬೇಕು. ಇಲ್ಲಿ ನೋಡಿರಿ ಏನು ಹೇಳೋಣ, ನಾವು ಒಣ್ಣೆ ತುಂಬಬೇಕಿಲ್ಲಿ. ಇಲ್ಲಿ ನೋಡಿರಿ, ಮೊದಲು ಏನು ಮಾಡೋದು, ಮೆಡಿಕಲ್ ಟೂರಿಸಮ್ ಇನ್ ಇಂಡಿಯಾ ಈಸ್ ಆ್ಯಂಡ್ ಅಪ್ ಸ್ವಿಂಗ್ ಅಂತ. ಅಂದ್ರೆ ಭಾಳ ಬೆಳ್ಯಾಕತ್ತೈತಿ ಅನ್ನಂಗೆ ಅರ್ಥ. ನಮ್ಮ ಇಂಡಿಯಾದಾಗ ಮೆಡಿಕಲ್ ಟೂರಿಸಮ್ ಈಗೀಗ ಬೆಳ್ಯಾಕತ್ತೈತಿ. ವಿತ್ ಅಬೌಟ್ 5 lakh ಫಾರಿನ್ ಪೇಷಂಟ್ಸ್ ಟ್ರಾವೆಲಿಂಗ್ ಟು ಇಂಡಿಯಾ. ಅಂದ್ರೆ ಫಾರಿನರ್ಸ್ ಅಲ್ಲಿಂದ 5 ಲಕ್ಷ ಮಂದಿ ಇಲ್ಲಿ ಬರಾಕತ್ತಾರು, ಇಲ್ಲಿ ತೋರ್ಸ್ಕೊಳಕ್ಕೆ ಬರಾಕತ್ತಾರು ಅಂತಂದು ಹೇಳಾಕತ್ತಾನೆ. ದ ಡ್ಯಾಶ್ ವರ್ತ್ ಆಫ್ ಇಂಡಸ್ಟ್ರಿ ಎಸ್ಟಿಮೇಟೆಡ್ ಎಟ್ 1000 crore. ಅಂದ್ರೆ ಈಗಿನ ವರ್ತ್ ಹೇಳಾಕತ್ತೈತೆ. ಅದು ವರ್ತ್ ಅಂದ್ರೆ
ಒಂಥರ ಅಮೌಂಟದ ಬಗ್ಗೆ ಹೇಳೋದು. ನೋಡಿರಿ, ಇಲ್ಲಿ ಏನು ತುಂಬಬೇಕು? ಕರೆಂಟ್ ತುಂಬಬೇಕು, ಲಿವಿಂಗ್ ತುಂಬಬೇಕು, ಪ್ರಿವೆಲೆಂಟ್ ಅಂತ ತುಂಬಬೇಕು, ಮಾಡರ್ನ್ ತುಂಬಬೇಕು. ಮಾಡರ್ನ್ ಅಂದ್ರೆ ಆಧುನಿಕ ಅನ್ನಂಗೆ ಅರ್ಥ. ಪ್ರಿವೆಲೆಂಟ್ ಅಂತಂದ್ರೆ ಬಳಕೆಯಲ್ಲಿರುವಂಥದ್ದು ಅರ್ಥ. ನಂತರ ಲಿವಿಂಗ್ ಅಂದರೆ ಜೀವಂತ ಇರೋದು. ಕರೆಂಟ್ ಅಂದ್ರೆ ಈಗಿನ ಅಂದಂಗೆ ಅರ್ಥ. ಈಗಿನ ವರ್ತ್ ಅಂತ ಅಂದಂಗೆ ಅದು ಅರ್ಥ. ಈಗಿನ ವರ್ತ್ ಅಂದರೆ ಈಗಿನ ಬೆಲೆ, ಈಗಿನ ಅದರದ್ದು ಅದಕ್ಕೇನಂತಾರೆ ವರ್ತ್ ಅಂದ್ರೆ ಕನ್ನಡದಾಗ ಗೊತ್ತಾಗೋದು ನಂಗೆ. ಈಗಿನ ಬೆಲೆ ಅಂತಲೇ ತಿಳ್ಕೊಳ್ರಿ. ಈಗಿನ ಬೆಲೆ ಎಷ್ಟಾಗ್ಬೋದು? ಇಂಡಸ್ಟ್ರಿ ಎಸ್ಟಿಮೇಟೆಡ್ 1000 crore ಆಗ್ಬೋದು. ಆ ಥರದ 1000 crore ತನಕ ಬೆಳಿತೈತಿ ಅಂತ ಹೇಳ್ತಾನೆ. ಅಂದ್ರೆ ನಾವು ಇಲ್ಲಿ ಏನು ತುಂಬಬೇಕು? ಕರೆಂಟ್ ತುಂಬಬೇಕು. ಕರೆಂಟ್ ಅಂದ್ರೆ ಈಗಿನ ಅಂದಂಗೆ ಅರ್ಥ. ವಿತ್ ಗ್ರೋತ್ ಪೊಟೆನ್ಷಿಯಲ್ ಆಫ್ ಪರ್ 100% ಎವ್ರಿ ಇಯರ್. ಪ್ರತಿ ವರ್ಷವೂ 1000 ಕೋಟಿ ಬೆಳಿತೈತಿ. 1000 ಕೋಟಿ ಅದರದ್ದು ಎಕನಾಮಿ ಬೆಳಿತೈತಿ ಅಂತ ಹೇಳ್ತಾನೆ ಆ ಟೂರಿಸಮ್ ಸೆಕ್ಟರ್ ಒಳಗೆ. ಅದಕ್ಕೆ ಇಂಡಸ್ಟ್ರೀಸ್ ಪಾಯ್ಸ್ಡ್ ಟು ಬ್ರಿಂಗ್ ಇನ್ನೇನು ಮಚ್ 5000 to 10,000 crores ಬೈ 2012. ಅಂದ್ರೆ 2012 10,000 ಕೋಟಿ ಆಗ್ತೈತಿ ಅಂತ ಹೇಳೋದೈತಿ. ಅದಕ್ಕಾಗಿ ಮೆನಿ ಫ್ಯಾಕ್ಟರ್ಸ್ ಕಂಟ್ರಿಬ್ಯೂಟ್ ಟು ಎಕ್ಸ್ಪ್ಯಾನ್ಷನ್ ಆಫ್ ದ ಸೆಕ್ಟರ್. ಅದನ್ನು ಈ ಸೆಕ್ಟರನ್ನು ನಾವು ಎಕ್ಸ್ಪ್ಯಾನ್ಸ್ ಮಾಡಬೇಕಾದ್ರೆ, ಅಂದ್ರೆ ದೊಡ್ಡದು ಮಾಡಬೇಕಾದ್ರೆ ನಾವು ಅದಕ್ಕೆ ಭಾಳಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು. ನಾವು ಭಾಳಷ್ಟು ಎಕ್ಸ್ಪೆನ್ಷನ್ನ ಮಾಡಬೇಕಾದ್ರೆ ಭಾಳಷ್ಟು ಫ್ಯಾಕ್ಟರ್ಸ್ ಅದಾವು. ಏನೇನು ಫೆಸಿಲಿಟಿ ಕೊಡಬೇಕು ಅದನ್ನೆಲ್ಲ ಕೊಡಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ನೋಡಿರಿ, ಒನ್ ಆಫ್ ದೆಮ್ ಬೀಯಿಂಗ್ ದ ಡ್ಯಾಶ್ ಫೆಸಿಲಿಟೀಸ್. ಎಂಥ ಫೆಸಿಲಿಟಿ ಕೊಡಬೇಕು? ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಇಲ್ಲಿ ಗೊತ್ತಾಗ್ತದೆ ಎಂಥ ಫೆಸಿಲಿಟಿ ಕೊಡ್ಬೇಕು ನಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ಹೋಗ್ತು. ಇಲ್ಲಿ ನೋಡ್ರಿ, ಒನ್ ಆಫ್ ದಮ್ ಬೀಯಿಂಗ್ ಇನ್ ಡ್ಯಾಶ್ ಫೆಸಿಲಿಟೀಸ್ ಅಂದ್ರೆ ಹೈ ಎಂಡ್ ಫೆಸಿಲಿಟಿ ಕೊಡಬೇಕು, ಫ್ಯಾಷನೇಬಲ್ ಫೆಸಿಲಿಟಿ ಕೊಡಬೇಕು, ಅಸ್ಟೆನ್ಸಿಯಸ್ ಕೊಡಬೇಕು, ಶೋಯಿಂಗ್ ಕೊಡಬೇಕು. ಇಲ್ಲಿ ನೋಡ್ರಿ, ಅಸ್ಟೆನ್ಸಿಯಸ್ ಮತ್ತು ಶೋಯಿಂಗ ಅಂದರೆ ಏನಂದ್ರೆ ಆಡಂಬರ ಅಂದಂಗೆ ಅರ್ಥ ಆಗುತ್ತೆ. ಆಡಂಬರ. ಫ್ಯಾಷನೇಬಲ್ ಅಂತಂದ್ರೆ ನಿಮ್ಗೆ ಗೊತ್ತೈತಿ, ಫ್ಯಾಷನ್ ಅದಾನು ಭಾಳ, ಅದು ಒಂಥರ ಆಡಂಬರ ಅಂದಂಗೆ. ಹೈ ಎಂಡ್ ಅಂತಂದ್ರೆ ಆನ್ಸರ್ ಸುಪ್ರಿಯರ್ ಕ್ವಾಲಿಟಿ ಅನ್ನಂಗೆ ಅರ್ಥ. ಒಳ್ಳೆ ಕ್ವಾಲಿಟಿ ಅನ್ನಂಗೆ ಅರ್ಥ, ಒಳ್ಳೆ ಗುಣಮಟ್ಟ. ಒಳ್ಳೆ ಗುಣಮಟ್ಟದ ಅನ್ನಂಗೆ ಅರ್ಥ. ಅದಕ್ಕಾಗಿ ನಾವೇನು ತುಂಬಬೇಕಿಲ್ಲಿ? ಹೈ ಎಂಡ್ ಅಂತ ತುಂಬಬೇಕಿಲ್ಲಿ, ಹೈ ಎಂಡ್. ಓಕೆ, ಅದಕ್ಕಾಗಿ ಆನ್ಸರ್ 1 ತುಂಬಬೇಕು. ಇಲ್ಲಿ ನೋಡಿರಿ, ನೆಕ್ಸ್ಟ್ ಇಲ್ಲೇನು ಹೇಳ್ತಾನೆ ಮುಂದಿಂದ, ಓನ್ಲಿ ಒನ್ ಹೂ ಗೋ ಟು ದ ಡಿಫ್ರೆಂಟ್ ಕಂಟ್ರೀಸ್ ಅಂತ. ಭಾಳಷ್ಟು ಕಂಟ್ರೀಸ್ ಹೋಗಿ ಅಲ್ಲಿ ಏನೇನು ಇಲ್ಲಿಂದ ನಮ್ಮ ಕಡೆ ಬೇರೆದವ್ರು ಯಾರು ಹೋಗ್ತಾರಲ್ಲ ಅವ್ರು ಏನು ಬೇಕಾಗ್ತೈತಿ ಅವ್ರಿಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗೈತಿ, ಒಳ್ಳೆ ಕ್ವಾಲಿಟಿ ಬೇಕಾಗೈತಿ ಹಾಸ್ಪಿಟಲ್ ಒಳಗೆ. ಅದಕ್ಕಾಗಿ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಆ ಇಂಡಸ್ಟ್ರಿನ ಬೆಳೆಸ್ಬೇಕಂತ ಹೇಳಾಗ್ತೈತಿ. ಈಗ ಮುಂದಿನ ಕ್ವಶನ್ ನೋಡ್ರಿ, ಇಲ್ಲಿ ಈ ಆಪ್ಷನ್ ತುಂಬೋದು. ಇಂಡಿಯಾ ಈಸ್ ಆಲ್ಸೋ ರಿನೌನ್ಡ್ ಫಾರ್ ಅ ಟ್ಯಾಲೆಂಟ್ ಪೂಲ್ ಅಂತಂದ್ರೆ ಭಾಳಷ್ಟು ಜನ ನಮ್ಮಲ್ಲಿ ಟ್ಯಾಲೆಂಟೆಡ್ ಪರ್ಸನ್ಸ್ ಇದಾರೆ ಅಂದಂಗೆ ಅರ್ಥ. ಡಾಕ್ಟರ್ಸು ಇದಾರೆ, ನೋನ್ ಫಾರ್ ದೇರ್ ಡ್ಯಾಶ್ ಆ್ಯಂಡ್ ನಾಲೆಜ್ ಅಂತ. ಅಂದ್ರೆ ಎಂಥ ನಾಲೆಜ್ ಐತಿ? ಅವರು ನಾಲೆಜ್ ಅಂತೂ ಐತಿ. ಇನ್ನೊಂದು ಏನೈತಿ ಅವ್ರ ಕಡೆ? ಕನ್ವರ್ಜನ್ಸ್ ಆಯಿತು, ಅಕ್ವೆಂಟೆನ್ಸ್ ಅಂತ ಐತು, ಇಂಟಿಮೆಸಿ ಅಂತ ಐತು. ಇಂಟಿಮೆಸಿ ಅಂದರೆ ಅನ್ಯೋನ್ಯತೆ ಅಂದಂಗೆ. ಅಕ್ವೆಂಟೆನ್ಸ್ ಅಂದರೆ ಒಂಥರ ಪರಿಚಯ ಅಂತಂದಂಗೆ. ಕನ್ವರ್ಜನ್ಸ್ ಅಂದರೆ ನಿಮ್ಗೆ ಗೊತ್ತಿಲ್ಲ, ಅಂದ್ರೆ ಸಂಭಾಷಣೆ ಮಾಡೋದಕ್ಕೆ ಏನಂತಾರೆ? ಕನ್ವರ್ಜನ್ಸ್ ಅಂತ ಕರೀತಾರೆ. ಎಕ್ಸ್ಪರ್ಟೈಸ್ ಅಂದರೆ ಪರಿಣಿತಿ ಅಂತಂದು ಕರೀತಾರೆ. ಅಂದ್ರೆ ಅವರಲ್ಲಿ ಭಾಳಷ್ಟು ಕೆಲಸದ ಸಾಮರ್ಥ್ಯ ಅಂತ ಐತೆ ಅಂದಂಗೆ ಅರ್ಥ. ಅದಕ್ಕೆ ನಾವೇನು ತುಂಬಬೇಕಿಲ್ಲಿ? ಎಕ್ಸ್ಪರ್ಟೈಸ್ ಅದ. ಅವರ ಏನದಾರು ಎಕ್ಸ್ಪರ್ಟೈಸ್ ಅದಾರು, ಎಕ್ಸ್ಪೀರಿಯನ್ಸ್ ಹೊಂದಿದವ್ರು ಅದಾರು ಮತ್ತು ನಾಲೆಜ್ ಇದ್ದವ್ರು ಅದಾರು. ಅದಕ್ಕಾಗಿ ನಾವಿಲ್ಲಿ ಎಕ್ಸ್ಪರ್ಟೈಸ್ ತುಂಬಬೇಕಾಗತ್ತೆ. ಕನ್ವರ್ಜನ್ಸ್ ಅಂತೂ ಅಲ್ಲಿಗೆ ಸಂಬಂಧಪಡೋಂಗಿಲ್ಲ. ಅಕ್ವೆಂಟೆನ್ಸ್ ಅಂದ್ರೆ ಪರಿಚಯ, ಎಂಥ ಪರಿಚಯ ಅಂತಂದು ಗೊತ್ತಾಗಂಗಿಲ್ಲ. ಇಲ್ಲಿ ಏನು ಬೇಕು ನಮಗೆ? ನಾಲೆಜ್. ಅವ್ರು ಡಾಕ್ಟರ್ ಬಗ್ಗೆ ಹೇಳಕತ್ತಾನೆ, ಡಾಕ್ಟರ್ ಬಗ್ಗೆ ಹೇಳೋದ್ರಾಗ ನಾವು ಎಕ್ಸ್ಪರ್ಟೈಸ್ ಅನ್ನೋದು ತುಂಬಬೇಕಾಗತ್ತೆ. ನೋಡಿರಿ, ನೆಕ್ಸ್ಟ್ಗೆ ಕ್ವಶನ್ ನೋಡ್ರಿ, ಇಲ್ಲಿ 4ನೇದು ಏನೈತಿ? ಇಲ್ಲಿ ಐತಿ ನೋಡ್ರಿ 4ನೇದು. ಎಲ್ಲಿಂದ ಓದ್ಬೇಕು ನಾವು? ಇಲ್ಲಿ ನೋಡ್ರಿ, ಎಲ್ಲಿ ಪಾಯಿಂಟ್ ಕಂಪ್ಲೀಟ್ ಆಗೈತಿ ಅಲ್ಲಿಂದ ಓದ್ರಿ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಆರ್ ಸಕ್ಸಸ್ಫುಲಿ ಪ್ರೊವೈಡಿಂಗ್ ಅನ್ಪ್ಯಾರಲಲ್ ಮೆಡಿಕಲ್ ಟ್ರೀಟ್ಮೆಂಟ್ ಟು ಪೇಷಂಟ್ಸ್ ರಿಸಲ್ಟಿಂಗ್ ಇನ್ ಡ್ಯಾಶ್ ಔಟ್ಕಮ್ಸ್. ಎಂಥ ಔಟ್ಕಮ್ಸ್? ಒಂದು ಅದನ್ನೆಲ್ಲ ಸೂಪರ್ ಸ್ಪೆಷಾಲಿಟಿ ಎಲ್ಲ ಪ್ರೊವೈಡ್ ಮಾಡೋದ್ರಿಂದ ನಮಗೆಲ್ಲ ಗುಣಮಟ್ಟದಾಗ ಏನೇನು ರಿಕ್ವೈರ್ಮೆಂಟ್ಸ್ ಇದಾವಲ್ಲ ಅವೆಲ್ಲ ಕೊಡೋದ್ರಿಂದ ಎಂಥದ್ದು ಏನು ಸಿಗ್ತೈತಿ ಅಂದ್ರೆ ಇಲ್ಲಿ ನೋಡಿರಿ, ಅಂಥದ್ದು ಏನು ಸಿಗ್ತೈತಿ? ಫ್ಯಾನ್ಸಿ, ಸುಪ್ರಿಯರ್, ಅಲ್ಟಿಮೇಟ, ಪ್ರೀಮಿಯಮ್ ಅದರಿಂದ ಇಲ್ಲಿ ನೋಡಿರಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫೆಸಿಲಿಟಿ ಬೀಯಿಂಗ್ ಆಫರ್ಡ್ ಅಂದ್ರೆ ಅವು ಕೊಡ್ತಾರೆ. ಏನು ಕೊಡ್ತಾರೋ ಹಾಸ್ಪಿಟಲ್ ಇಂಟರ್ನ್ಯಾಷನಲ್ ಪೇಷೆಂಟ್ಗಳಿಗೆ ಎಲ್ಲಿ ಹೋದ್ಮೇಲೆ ಕನ್ಫ್ಯೂಸ್. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಆರ್ ಸಕ್ಸಸ್ಫುಲಿ ಪ್ರೊವೈಡೆಡ್
ಯಾವ ದೊಡ್ಡ ದೊಡ್ಡ ಹೈ ಲೆವೆಲ್ ಫೆಸಿಲಿಟಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಇದಾವೆ ಅವೆಲ್ಲ ಏನು ಮಾಡ್ತಾವೆ, ಎಲ್ಲ ಬೇಕು ಬೇಡಗಳನ್ನ ಅವ್ರಿಗೆ ಏನು ಬೇಕಲ್ಲ ಫಾರಿನರ್ಸ್ಗೆ ಅದನ್ನೆಲ್ಲ ಕೊಡ್ತಾವೆ. ಅನ್ಪ್ಯಾರಲಲ್ ಮೆಡಿಕಲ್ ಟ್ರೀಟ್ಮೆಂಟ್ ಟು ಪೇಷಂಟ್ಸ್ ರಿಸಲ್ಟಿಂಗ್ ಇನ್ ಡ್ಯಾಶ್ ಔಟ್ಕಮ್. ಏನು ಔಟ್ಕಮ್? ಸುಪೀರಿಯರ್ ಔಟ್ಕಮ್ ಅಂದ್ರೆ ಭಾಳಷ್ಟು ಚಲೋ ಉನ್ನತದ ಔಟ್ಕಮ್ ಸಿಗ್ತೈತೆ. ಅಂದ್ರೆ ಸುಪೀರಿಯರ್ ಅಂದ್ರೆ ಉನ್ನತ, ಫ್ಯಾನ್ಸಿ ಅಂತಂದ್ರೆ ಆಡಂಬರ ಅಂತ, ಅಲ್ಟಿಮೇಟ್ ಅಂದ್ರೆ ಫೈನಲಿ ಅಂದರೆ ಲಾಸ್ಟ್ಗೆ ಅಂತಂದಂಗೆ, ಪ್ರೀಮಿಯಮ್ ಅಂದ್ರೆ ರಿಚ್ನೆಸ್ ಅಂದಂಗೆ ಅರ್ಥ, ಭಾಳ ರೊಕ್ಕ ಇದ್ದದ್ದು ಅಂದಂಗೆ ಅರ್ಥ. ಬಟ್ ಸುಪೀರಿಯರ್ ಅಂದ್ರೆ ಭಾಳ ಒಳ್ಳೆಯ ಗುಣಮಟ್ಟದ ಅಂದಂಗೆ ಅರ್ಥ. ಅದಕ್ಕೆ ಒಳ್ಳೆಯ ಗುಣಮಟ್ಟದ ಔಟ್ಕಮ್ಸ್ ಬರ್ತಾವೆ. ಆನಂತರ ವೆರಿ ಲೋ ರಿಸ್ಕ್ ಆಫ್ ಇನ್ಫೆಕ್ಷನ್ಸ್ ಆ್ಯಂಡ್ ಎಕ್ಸಲೆಂಟ್ ಪೋಸ್ಟ್ ಸರ್ಜರಿ ಕೇರ್. ಅಂದ್ರೆ ಯಾವುದು ರಿಸ್ಕ್ ಇರಬಾರ್ದು, ಇನ್ಫೆಕ್ಷನ್ ಆಗೋ. ಈಗ ಸರ್ಜರಿ ಮಾಡ್ಬೇಕಾದ್ರೆ ಆ ಡಾಕ್ಟ್ರುಗಳಿಂದ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂಥದ್ದು, ಮತ್ತು ಬೇರೆಯವರಿಂದ ಅವ್ರಿಗೆ ಹರಡಬಾರ್ದು ರೋಗಗಳು. ಮತ್ತು ಎಕ್ಸಲೆಂಟ್ ಪೋಸ್ಟ್ ಸರ್ಜರಿ ಅಂತ, ಅದು ಸರ್ಜರಿ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ಮಾಡ್ರೆ ಪರ್ಫೆಕ್ಟಾಗಿ ಸರ್ಜರಿ ಆಗಬೇಕು ಅಂತಂದಂಗೆ ಅರ್ಥ. ದ ಹೋಲ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಸಿಂಪ್ಲಿ ಟರ್ಮ್ಡ್ ವ್ಯಾಲ್ಯೂ ಫಾರ್ ಮನಿ. ಅಂದರೆ ಎಷ್ಟು ರೊಕ್ಕ ಕೊಡ್ತಾರಲ್ಲ ಅಷ್ಟು ಅವ್ರಿಗೆ ಗುಣಮಟ್ಟ ಸಿಗಬೇಕಂದಂಗೆ ಅರ್ಥ. ಎಷ್ಟು ರೊಕ್ಕ ಕೊಡ್ತೀವಲ್ಲ ನಾವು ಅಷ್ಟು ನಮ್ಗೆ ಅಲ್ಲಿಂದ ಔಟ್ಪುಟ್ ಬರಬೇಕು, ಆ ರೀತಿ ಒಳಗೆ ಹೇಳತ್ತೆ. ಮೆಡಿಕಲ್ ಟೂರಿಸಮ್ ಈಸ್ ಅ ಡ್ಯಾಶ್ ಮೆಡಿಕಲ್ ಟೂರಿಸಮ್ ಈಸ್ ಡ್ಯಾಶ್ ಫಾಸ್ಟ್ ಗ್ರೋಯಿಂಗ್ ಸೆಕ್ಟರ್. ಅಂದ್ರೆ ಮೆಡಿಕಲ್ ಟೂರಿಸಮ್ ಐತಿ ಅದು ಭಾಳಷ್ಟು ಬೆಳೆಯಕತ್ತೈತಿ ಅಂತ ಹೇಳತ್ತಾನೆ. ಅದಕ್ಕೆ ಡ್ಯಾಶ್ ಇದಾಗ ಏನು ಅನ್ಡೌಟೆಡ್ಲಿನೋ, ಫೋರ್ಸುವುದೋ, ಆಲ್ ರೈಟು, ಕನ್ಸೀವೇಬಲಿನೋ. ಫೋರ್ಸುವುದು ಅಂದ್ರೆ ದಿಟವಾದ ಅಂದಂಗೆ ಅರ್ಥ. ಆಲ್ ರೈಟ್ ಅಂತಲೇ, ಆಲ್ ರೈಟ್ ಅಂದರೆ ಒಪ್ಪಿಗೆ ಕೊಡೋದು. ಆಲ್ ರೈಟ್ಪಾ, ಓಕೆ ಐ ವಿಲ್ ಡೂ ಅಂತೀವಲ್ಲ ಅದು ಅರ್ಥ ಕೊಡ್ತದೆ. ಕನ್ಸೀವೇಬಲಿ ಅಂದರೆ ಊಹಿಸ್ಕೊಳ್ಳೋದು, ಅಂದರೆ ಒಂಥರ ಅನ್ಕೊಳ್ಳೋದು, ಅದಕ್ಕೇನಂತಾರೆ ಕನ್ಸೀವೇಬಲಿ ಅಂತೇಳಿ. ಅನ್ಡೌಟೆಡ್ಲಿ ಅಂದರೆ ಯಾವುದೇ ಇಲ್ಲದೆ, ಅಂದ್ರೆ ಅನ್ಡೌಟೆಡ್ಲಿ ಡೌಟ್ ಪಡದೇ ಇರೋದು, ಅದಕ್ಕೇನಂತಾರೆ ಅಂದರೆ ಕಂಪಲ್ಸರಿ ಆಗೋದೈತೆ ಅಂದಂಗೆ ಅರ್ಥ. ಮೆಡಿಕಲ್ ಟೂರಿಸಮ್ ಈಸ್ ಅ ಅನ್ಡೌಟೆಡ್ಲಿ ಫಾಸ್ಟ್ ಗ್ರೋಯಿಂಗ್ ಸೆಕ್ಟರ್ ಅಂದಂಗೆ. ಅನ್ಡೌಟೆಡ್ಲಿ ಇಲ್ಲೇ ಬರ್ತೈತೆ, ಅನ್ಡೌಟೆಡ್ಲಿ. ಅದಕ್ಕಾಗಿ ನಾವು ಅನ್ಡೌಟೆಡ್ಲಿ ತುಂಬಬೇಕಿಲ್ಲಿ. ಈಗ ಇಷ್ಟು ಮುಗೀತು. ಇಂಥ ಪ್ರಾಬ್ಲಮ್ ನಿಮ್ಗೆ ಇಂಥ ಓದಕ್ಕೆ ನೀವು ಎಷ್ಟು ಓದ್ತಿರಲಿಲ್ಲ ಅದ್ರ ಮೇಲೆ ಬಿಡ್ಸಕ್ಕೆ ಬರ್ತದೆ, ಓದಲಿಲ್ಲದಂದ್ರೆ ಬಿಡ್ಸಕ್ಕೆ ಬರೋದಿಲ್ಲ. ನಾವು ಎಷ್ಟು ಮಾಡಿದ್ರು ನಮ್ಮೂ ತಪ್ಪಾಗೋ ಚಾನ್ಸಸ್ ಅದಾವೆ. ಅದಕ್ಕೋಸ್ಕರ ಇವನ್ ನಾವು ಒಂದೊಂದು ತಪ್ಪು, ಒಂದು ಅಥವಾ ಎರಡು ಈ ಥರ ಕ್ಲೋಸ್ ಟೆಸ್ಟ್ನಾಗ 1 ಅಥವಾ 2 ತಪ್ಪಾಗೇ ಆಗ್ತವೆ. ಅದಕ್ಕೋಸ್ಕರ ಈಸಿ ಇದ್ದಿದ್ದು ಮಾಡೋದು. ಈಗ ನೋಡಿರಿ, ಇಲ್ಲಿ ನಿಮ್ಗೆ ಟಫ್ ಅನಿಸ್ತೆ, ಇಲ್ಲಿ ಟಫ್ ಅನಿಸಿರ್ಬೋದು. ಈಗ 4ನೇ ಕ್ವಶನ್ 19ನೇ ಕ್ವಶನ್ದಾಗೂ ಟಫ್ ಅನಿಸಿರ್ಬೋದು. ಅದಕ್ಕೂ ಹೆಚ್ಚು ಈಗ ಎಕ್ಸ್ಪರ್ಟೈಸ್ ಅಂತೂ ಇದು ಈಸಿ ಇರ್ತದೆ ನನಗೆ ಅನಿಸಿದ ಮಟ್ಟಿಗೆ. ಆನಂತರ ಹೈ ಆ್ಯಂಡ್ ಇದು ಟಫ್ ಅನಿಸಿರ್ಬೋದು. ಇಂಥವು ಯಾವ್ಯಾವ ಟಫ್ ಅನಿಸ್ತಾವೆ ಅಂಥವು ಬಿಟ್ಟು ಮುಂದೆ ಹೋಗೋದು. ಆನಂತರ ಯಾವ ಈಸಿ ಅನಿಸ್ತಾವಲ್ಲ ಅದನ್ನ ತುಂಬಕ್ಕೆ ಟ್ರೈ ಮಾಡೋದು. ಅಷ್ಟೇನು ಟಫ್ ಕೇಳಂಗಿಲ್ಲ ಈ ಜಿ ಡಿ ಒಳಗೆ ಕ್ವಶನ್ಸ. ಅದಕ್ಕಾಗಿ ಇಂಗ್ಲೀಷ್ ನೀವು ಹೆಚ್ಚು ರೀಡ್ ಮಾಡಿರಿ, ಆಟೋಮೆಟಿಕ್ಕಾಗಿ ತಾನೇ ಬಂದೇ ಬರುತ್ತೆ. ಈಗೆಲ್ಲ ಕ್ವಶನ್ಸನ್ನು ಬಿಡಿಸಿದ್ದೀನಿ. ಈಗ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಾನು ಹೇಳಿದ್ದು ಸ್ವಲ್ಪ ತಿಳಿದೈತೆ ಅಂತ ನಾನು ಅನ್ಕೋತೀನಿ. ಇವತ್ತಿನ ನನ್ನ ಟೀಚಿಂಗ್ ಇಂಗ್ಲೀಷ್ ಒಳಗೆ, ಯಾಕಂದ್ರೆ ಒಂದು 10 ದಿನ ಆದ ನಾನು ಇಂಗ್ಲೀಷ್ ಟೀಚ್ ಮಾಡಿ ಈಗ ಬಿಟ್ಟು. ಇವತ್ತಿಂದ ಅಷ್ಟು ಎಫೆಕ್ಟಿವ್ ಅನ್ನಿಸ್ತಾ ಇಲ್ಲ ನನಗೆ. ಮುಂದಿನ ದಿನದಾಗ ನಿಮ್ಗೆ ನಾನು ಟೀಚ್ ಮಾಡಬಾರ್ದು ಅಂತ ಗೊತ್ತಾಗ್ತಿಲ್ಲ. ನಾನು ಇಂಗ್ಲೀಷ್ ಟೀಚ್ ಮಾಡೋಕ್ಕೆ ಈಗ ಇಷ್ಟಪಡತ್ತಿಲ್ಲ. ಯಾಕಂತಂದ್ರೆ ನಾನು ರೀಸನಿಂಗು ಮತ್ತು ಮ್ಯಾಥ್ಸ್ ಮಾಡ್ಬೇಕಂತ ಭಾಳ ಐತಿ. ನಂದು ನಾಲೆಜ್ ಹೆಚ್ಚಿರೋದು ರೀಸನಿಂಗು, ಮ್ಯಾಥ್ಸು ಮತ್ತು ಸೈನ್ಸ್ ಒಳಗೆ ನಾಲೆಜ್ ಹೆಚ್ಚಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಹೇಳಿದರೆ ನಾನು ಇಂಗ್ಲೀಷನ್ನು ಕಂಟಿನ್ಯೂ ಮಾಡ್ತೀನಿ. ನಿಮಗೆಲ್ಲ ತಿಳಿಯಾಕತ್ತಿತ್ತು ಅಂದರೆ ನಾನು ಇಂಗ್ಲೀಷನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.